ರಘು, ಯಾಕೆ ನೀವು ಧನ್ವೀರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಸಂಜನಾ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರಿ? ನೀವು ಆಯ್ಕೆ ಮಾಡ್ಕೊಂಡದ್ದು ಅದು ಅವ್ರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡು? ಅವರು ನಾನು ಸಿಕ್ಸ್ ಪ್ಯಾಕ್ ಮಾಡ್ತೀನಿ ಅಂದರು, ಬಾಡಿ ಬಿಲ್ಡ್ ಮಾಡಿಕೊಂಡ್ರು. ನಮ್ಮ ಸಿನಿಮಾಗೋಸ್ಕರ ಡೆಡಿಕೇಶನ್ ನೋಡಿ ಅದು ನನಗೆ ಸ್ಪಾರ್ಕ್ ಇನ್ಸ್ಪೈರ್ ಆಯಿತು. ಪ್ರತಿಯೊಂದು ಕದನಕ್ಕೂ ಕಾರಣ ಇರುತ್ತೆ, ನನಗೆ ಕಾರಣ ಬೇಡ. ಮೇಡಮ್ ನಾವು ಬಜಾರಿ ಕ್ಯಾರೆಕ್ಟರ್ ನೋಡ್ಕೊಂಡು ಬಂದಿದ್ವಿ. ಸೊ ಆ ಬಜಾರಲ್ಲಿ ಒಂದು ಇನ್ನೋಸೆನ್ಸು ನಮಗೆ ಕಾಣಿಸ್ತಾ ಇತ್ತು ಯಾವಾಗಲೂ. ಮಕ್ಕಳು ರಚ್ಚೆ ಹಿಡಿದ್ರೆ ಸೈತಾನ್ ಹೆಸರು ಹೇಳ್ತಾರೆ. ಪ್ರಪೋಸಲ್ಗಳು ಬರ್ತಾವೆ? ಬರ್ತಾರೆ ಸರ್. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬರೋದು ಕೆಲವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ, ಕೆಲವು ಹೈಟು ವೇಟು ಜಾತಿ ಆಸ್ತಿ ಅಂತೆಲ್ಲ ಮೇಲ್ಗಡೆಲ್ಲ ಬರೋದು. ಸೊ ಅಂದರೆ ಅದು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಸೊ ನಿಮ್ದು ಇದೆಯಾ ಮದುವೆ ಪ್ಲ್ಯಾನ್? ಮನೇಲಿ ಅಫ್ಕೋರ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಮದುವೆ ಆಗು ಅಂತ. ಬಟ್ ಐ ಆಮ್ ಟೇಕಿಂಗ್ ಮೈ ಓನ್ ಟೈಮ್. ಓಕೆ, ಚೀಟ್ ಮಾಡ್ತೀರಾ ಅವಾಗ? ಈಸಿ ಚೀಟ್ ಮಾಡಿಬಿಡ್ತೀನಿ. ಆದರೂ ಆ ಪ್ರೆಷರ್ ಇರುತ್ತೆ ನಿಮಗೆ, ಸ್ಲಿಮ್ ಆಗಿರಬೇಕು ಆ ಥರದ್ದೆಲ್ಲ ಇರುತ್ತೆ. ಆ ಥರ ಡಿಮ್ಯಾಂಡ್ ಮಾಡಿದೆ ಸರ್ ನನ್ನ ಪಾತ್ರಗಳು, ಡಿಮ್ಯಾಂಡ್ ಈ ಮಾಡಿ. ಟೋನ್ ಎಲ್ಲ ಕಷ್ಟನ ಮೇಂಟೈನ್ ಮಾಡೋದು ಹೇಗೆ ಮಾಡ್ತಾರೆ? ಡಯಟ್ ಅಂತ ಹೌದು ಸರ್, ತುಂಬ ಕಷ್ಟ. ಅಂದರೆ ಜಂಕ್ ಸ್ವಲ್ಪ ಜಾಸ್ತಿ. ನಿಮ್ಮ ಕಾಂಪಿಟೇಟರ್ ಯಾರು ನಿಮ್ಮ ಪ್ರಕಾರ? ಸರ್ ಆ ಥರ ನಾನು ಯಾರನ್ನೂ ಟುಡೇ ಐ ಡೋಂಟ್ ಥಿಂಕ್ ವಿ ಕೆನ್, ನನ್ನ ಪ್ರಕಾರ ಸರ್ ಆ ಥರ ಇವ್ರ ಜೊತೆ ನಾನು ಕಾಂಪೀಟ್ ಮಾಡ್ತೀನಿ ಅಂತ ಯಾವತ್ತೂ ಅನಿಸಿಲ್ಲ. ಅದೇ ಸೈತಾನ ರಚ್ಚೆ ಹಿಡಿದ್ರೆ ಈ ಅಯಗ್ರೀವನ್ ಹೆಸರು ಹೇಳ್ತಾರೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಸಿನಿಮಾ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತು ನಾವು ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ, ಇದೇ ಫೆಬ್ರವರಿ 27ನೇ ತಾರೀಕು ಬಿಡುಗಡೆ ಆಗಲಿರುವ ಒಂದು ಅಪ್ಪಟ ಕಮರ್ಷಿಯಲ್ ಸಿನಿಮಾ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಅದುವೇ ಹಯಗ್ರೀವ. ಹಯಗ್ರೀವ ಅಂದರೆ ವಿಷ್ಣುವಿನ ಒಂದು ಅವತಾರ ಅಂತ ನನಗೆ ಗೊತ್ತಾಯಿತು. ಇದರಲ್ಲಿ ಧನ್ವೀರ್ ಇದ್ದಾರೆ, ಅವರು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ. ಮತ್ತು ಅವರು ಒಳ್ಳೆ ಇನ್ಸ್ಪೆಕ್ಟ್ರು ಅಥವಾ ರಾಕ್ಷಸನ ಅವತಾರ ತಾಳಿರುವಂಥ ಇನ್ಸ್ಪೆಕ್ಟರ್ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ನಾನು ಈಗ ಕೇಳ್ತೀನಿ. ಈ ಸಿನಿಮಾದ ನಾಯಕ ನಟಿ ಸಂಜನಾ ಅವ್ರ ನಮ್ಮೊಂದಿಗೆ. ಸಂಜನಾ ಆನಂದ್ ಅವರು. ಸಂಜನಾ ಅವ್ರಿಗೆ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಸಂಜನಾ ಅವ್ರನ್ನ ಮೊದಲನೇ ಬಾರಿಗೆ ನಾನು ಸಂದರ್ಶನ ಮಾಡ್ತಾ ಇದ್ದೀನಿ, ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ. ಸೇಮ್ ಹಿಯರ್ ಸರ್. ಇದ್ರ ಜೊತೆಗೆ ಈ ಸಿನಿಮಾದ ನಿರ್ದೇಶಕ ಇದೇ ಮೊದಲನೇ ಬಾರಿಗೆ ಅವ್ರು ನಿರ್ದೇಶನ ಮಾಡಿದ್ದಾರೆ ಫೀಚರ್ ಫಿಲ್ಮ್. ಇದಕ್ಕಿಂತ ಮುಂಚೆ ಅವರು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ, ಅದಕ್ಕೊಳ್ಳೆ ಪ್ರಶಂಸೆ ಅಪ್ರಿಸಿಯೇಷನ್ ಕೂಡ ಸಿಕ್ಕಿತ್ತು. ರಘು ಕುಮಾರ್ ಅಂತ. ರಘು ಅವರೇ ನಮಸ್ಕಾರ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ ರಘು ಅವರೇ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಿರ್ದೇಶಕರು ಹೇಗಿರ್ತಾರೆ ಅಂತ ನನಗೊಂದು ಕುತೂಹಲ, ಹಾಗಾಗಿ ಕೇಳಿದೆ. ಚೆನ್ನಾಗಿದ್ದೀನಿ ಅಂದರೆ ಹೇಗೆ ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದೆ ಅಂದರೆ ಗುಡ್ ಸಿನಿಮಾ ಮಾಡ್ತಾ ಇದ್ದೀವಿ, ಆಲ್ಮೋಸ್ಟ್ ಚೆನ್ನಾಗೇ ಇರ್ತೀವಿ. ಸ್ಕ್ರೀನ್ ಆನ್ ಮಾಡಿ ಕೇಳಿದರೆ ನಿಮಗೆ, ಅದು ಕ್ಯಾಮ್ರಾ ಆಫ್ ಮಾಡಿ ಕೇಳಿದ್ರೆ ಹೆಂಗೆ ಹೇಳ್ತೀರಾ ಹೇಳ್ತೀರಾ? ಇದೇ ಹೇಳ್ತೀವಿ. ಅಂದರೆ ತುಂಬ ಥರ ಬರುತ್ತೆ. ಅಂದರೆ ಯಾವ ಥರ ಖುಷಿ ಅಂದರೆ, ನೀವು ಫೈನಾನ್ಷಿಯಲ್ ಖುಷಿ ಕೇಳ್ತೀರಾ, ಸಿನಿಮಾ ರಿಲೀಸ್ ಆಗ್ತಾರ ಖುಷಿ ಕೇಳ್ತೀರಾ, ಅಥವಾ ಸಾಂಗ್ ರಿಲೀಸ್ ಯಾವ ಖುಷಿ ಅಂದರೆ ಪ್ರತಿಯೊಂದು ಖುಷಿ ಇರುತ್ತೆ. ಪ್ರತಿ ದಿವಸ ನಿರ್ದೇಶಕರಿಗೆ ಏನು ಖುಷಿ? ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆದರೆ ಖುಷಿ ಸರ್, ರಿಲೀಸ್ ಆಗ್ತಾ ಇರೋದೇ ಖುಷಿ. ಮನೆಗೆ ಹೋದ್ಮೇಲೆ ಬೇರೆ ಥರ ಖುಷಿ. ಮನೆಗೆ ಹೋದ್ಮೇಲೆ ಏನಿರುತ್ತೆ? ಇಲ್ಲ ಸರ್, ಅಂದರೆ ಎಲ್ಲರೂ ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ನೀವು ಆ ಪಾರ್ಟ್ ಬಿಟ್ಟು ಒಂದು ಪ್ಯಾಷನೇಟ್ ಅಂತ ಬಂದಾಗ ಸಿನಿಮಾ ಯಾವತ್ತೂ ಖುಷಿ ಕೊಟ್ಟೇ ಕೊಡುತ್ತೆ. ಅದೇನೋ ಅಂದ್ರೆ ನೆನಪೇ ಇರಲ್ಲ ಮನೆ ಏನಾದ್ರು ಬಂದರೆ, ಬಟ್ ಮನೆಯವ್ರಿಗೆ ನೆನಪಿರುತ್ತಲ್ಲ. ಮನೆ ಇರುತ್ತೆ ಸರ್, ಮನೆಯವ್ರಿಗೆ ನಿಮ್ಮ ಬಗ್ಗೆ ನೆನಪಿರುತ್ತೆ. ಮನೆಯವ್ರಿಗೆ ನಮ್ಮ ಜೀವನ ಹೇಗೆ ಅನ್ನೋದು ಅವ್ರಿಗೆ ಕನ್ಸರ್ನ್ ಇರುತ್ತೆ. ಈಗ ಸುಮ್ಮನೆ ಸ್ವಲ್ಪ ಸೀರಿಯಸ್ ಆದರೂ ಕೂಡ ಈ ಪ್ರಶ್ನೆ ಕೇಳ್ತೀನಿ. ಈಗ ನಿಮ್ಮ ಪ್ಯಾಷನ್ನು ಓಕೆ, ನಿಮ್ಮ ಪ್ಯಾಷನ್ನು ನೀವು ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ ಮತ್ತು ಹಾರೈಸ್ತೀನಿ. ಆದರೆ ಸಕ್ಸಸ್ ಸಿಗೋ ತನಕ ಇರುತ್ತಲ್ಲ ಕಷ್ಟ, ಆ ಕಷ್ಟನ ನಿಮ್ಮ ಮನೆಯವ್ರು ಯಾಕೆ ಅನುಭವಿಸ್ಬೇಕು? ಇಲ್ಲ ಕಷ್ಟ ಅಂತೇನಿಲ್ಲ ಸರ್. ನಾವು ಪ್ಯಾರಲೆಲ್ಲ ವರ್ಕೌಟ್ ಮಾಡ್ತಾ ಇರ್ತೀವಿ, ಅಸೋಸಿಯೇಟ್ ಆಗಿ ಮಾಡ್ತಿರ್ತೀವಿ, ಸ್ಕ್ರಿಪ್ಟ್ ರೈಟರ್ ಮಾಡ್ತಿದ್ವಿ, ಡೈಲಾಗ್ಸ್ ಬರ್ಕೊಡ್ತಾ ಇರ್ತೀವಿ. ನಾವು ಈ ಕಡೆ ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡ್ತಾ ಇರ್ತೀವಿ. ನಾವು ಒಂದೇ ಕೆಲಸ ಮಾಡ್ತಾ ಇರೋಲ್ಲ. ಓಕೆ ಓಕೆ. ಅಂದರೆ ನಿಮ್ಮ ಇನ್ಕಮ್ ಸ್ಟ್ರೀಮನ್ನು ನೀವು ಮಾಡ್ಕೊಂಡಿದ್ದೀರಾ, ದುಡ್ಡು ಬರೋ ಥರ ಮಾಡ್ಕೊಂಡಿದ್ದೀರಾ. ನೋಡಿ, ಅಂದರೆ ಹೊಸ ನಿರ್ದೇಶಕರಿಗೆ ಒಂದು ಒಳ್ಳೆ ವಿಚಾರ ಇದು. ಬರೀ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಬರ್ತಾರೆ, ಬೇರೆ ಏನೂ ಮಾಡೋಕ್ಕೆ ಹೋಗಲ್ಲ. ನನ್ನ ಸಿನಿಮಾ ಮಾಡಬೇಕು ಅನ್ನೋಂಥ ಮಾಡ್ತಾರೆ. ಬೇರೆ ಯಾವ ಸಿನಿಮಾ ಜೊತೆ ಅಸೋಸಿಯೇಟ್ ಆಗಲ್ಲ, ಕೊಲ್ಯಾಬರೇಟ್ ಆಗಲ್ಲ, ಬೇರೆ ಏನು ಕೆಲಸ ಮಾಡಲ್ಲ, ದುಡ್ಡು ಬರಲ್ಲ. ಹೌದು. ಇಲ್ಲ ಸರ್, ಇವಾಗ ಏನಾಗುತ್ತೆ, ತುಂಬ ಕನ್ನಡ ಟೈಪಿಂಗ್ ತುಂಬ ಕಮ್ಮಿ ಜನಕ್ಕೆ ಬರುತ್ತೆ. ಯಾರು ಟೈಪಿಂಗ್ ಯಾಕೆಂದ್ರೆ ಎಲ್ಲರೂ ನುಡಿ ಗೊತ್ತಿರಲ್ಲ, ಇಲ್ಲ ಗೂಗಲ್ ಟ್ರಾನ್ಸ್ಲೇಟರ್ ಗೊತ್ತಿಲ್ಲ, ಎಲ್ಲ ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾರೆ. ಕನ್ನಡದಲ್ಲಿ ಟೈಪ್ ಮಾಡೋದು ತುಂಬ ಕಷ್ಟ. ಇವಾಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರೆ, ನಾನು ಇಂಜಿನಿಯರ್ ಸ್ಟೂಡೆಂಟೇ. ಆದರೆ ಕನ್ನಡ ಸ್ಟ್ರಾಂಗ್ ಆಗಿ ಗೊತ್ತಿರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಅಂತ. ಸೊ ನಾನು ತುಂಬ ಸ್ಕ್ರಿಪ್ಟ್ ಟೈಪ್ ಮಾಡ್ಕೊಡ್ತೀನಿ. ಒಂದು ಸ್ಕ್ರಿಪ್ಟಿಗೆ ಇಷ್ಟು ಅಂತ ಕೊಟ್ಟು ನಾನು ಒಂದು ತಿಂಗಳು ಒಂದು ಸ್ಕ್ರಿಪ್ಟ್ ಮಾಡಿಕೊಟ್ರೆ ನಮ್ಮ ಮನೆಯದು ಎಲ್ಲ ಕರೆಕ್ಟಾಗಿ ಬಂದೋಗುತ್ತೆ ನನಗೆ. ಒಳ್ಳೇದು ವಿಚಾರ, ನನಗೂ ಟೈಪಿಂಗ್ ಬರುತ್ತೆ. ಸೊ ಕನ್ನಡ ಟೈಪ್ ಮಾಡೋದು ತುಂಬ ಕಮ್ಮಿ ಇದೆ ಸರ್. ತುಂಬ
ಜನ ಹಳೆ ಪ್ರೊಡ್ಯೂಸರ್ಸ್ ಎಲ್ಲ ಫೋನ್ ಮಾಡ್ತಾರೆ, ಇದೊಂದು ಟೈಪ್ ಮಾಡಿ ಕೊಟ್ಬಿಡಮ್ಮ ಹಂಗೆ ಹಿಂಗೆ ಅಂತ. ಹೌದಾ? ಸೊ ಒಂದು 5 to 6 days ಕೂತ್ಕೊಂಡ್ರೆ ಒಂದು ಸ್ಕ್ರಿಪ್ಟ್ ಮುಗ್ದೋಗುತ್ತೆ. ಸೊ ನಾನು ಒಂದು ತಿಂಗಳು ಆರಾಮಾಗಿ ಆಗುತ್ತೆ. ಸೂಪರ್. ಸೊ ಹಾಗೆ ಹೊಸ ಹೊಸ ಇನ್ಕಮ್ ಸ್ಟ್ರೀಮ್ಗಳು ಅಂದರೆ ಎಕ್ಸ್ಪ್ಲೋರಿಂಗ್ ದ ಥಿಂಗ್ಸ್, ಅಂದರೆ ಒಂದಕ್ಕೆ ಸ್ಟಿಕ್ ಆನ್ ಆಗದೆ ನಾವು ಬೇರೆ ಎಲ್ಲವನ್ನು ಟ್ರೈ ಮಾಡ್ತಿರ್ಬೇಕು. ಮದುವೆ ಆಗಿದೆ ನಿಮಗೆ? ಇಲ್ಲ ಸರ್, ಸಿನಿಮಾ ಆದಮೇಲೆ. ಅದೊಂದು ಕಾರಣ. ಓಕೆ. ತಂದೆ ತಾಯಿ ಫಾರ್ಮರ್ಸ್, ಊರಲ್ಲಿದ್ದಾರೆ, ತೋಟ ಇದೆ, ತೋಟ ನೋಡ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು? 2016 ಬಂದಿತ್ತು ಸರ್. 16 ಬಂದು 2026 10 ವರ್ಷ ಆಯಿತು ಮೊದಲನೇ ಸಿನಿಮಾ ರಿಲೀಸ್ ಆಗಬೇಕಾದ್ರೆ. ಹೌದು ಸರ್. ಓಕೆ. ನಾನು ಆ್ಯಾವ್ರೇಜ್ ನಾನು ಕೇಳ್ತೀನಲ್ಲ, ಯಾವುದೇ ಆ್ಯಕ್ಟ್ರಿಗೂ ಕೂಡ ಕೇಳಿದಾಗ ಎಷ್ಟು ವರ್ಷ ಆಯಿತು ನೀವು ಒಂದು ಮೊದಲನೇ ಹಿಟ್ ಬರಬೇಕಾದ್ರೆ 10 ವರ್ಷ ಆ್ಯಾವ್ರೇಜ್ ನಾನು ನೋಡಿದ್ದೀನಿ. ಕೆಲವ್ರದ್ದು 15 ವರ್ಷ 20 ವರ್ಷ ಕೂಡ ಹಳಬರದ್ದು ನೋಡಿದ್ದೀನಿ. ಬಟ್ ಇತ್ತೀಚೆಗೆ ಬರ್ತಿರೋಂಥವ್ರಿಗೆ 10 ವರ್ಷ ಎಲ್ಲ ಕಾಯೋಂಥ ಪೇಷನ್ಸ್ ಇಲ್ಲ, 2-3 ವರ್ಷದಲ್ಲೇ ಆಗಬೇಕು ಅವ್ರಿಗೆ. ಅಂದರೆ ಸರ್ ಫಸ್ಟ್ ಸಿನಿಮಾ ಮಾಡೋದು ಈಸಿ ಸರ್. ಅಂದರೆ ನೀವು ಬಂದು 1 ವರ್ಷಕ್ಕೆ ಸಿನಿಮಾ ಮಾಡಬಹುದು, ಅದು ದೊಡ್ಡ ವಿಷಯ ಅಲ್ಲ. ಅಂದರೆ ಕ್ವಾಲಿಟಿ, ಆಮೇಲೆ ಪ್ರೊಡಕ್ಷನ್ ಹೌಸಿಂದ ಇರ್ಬೋದು, ಆ್ಯಕ್ಟರ್ಸಿಂದ ಇರ್ಬೋದು. ಅಂದರೆ ನಾವು ರೆಕಗ್ನೈಸ್ ಆಗೋಂಥ ಒಂದು ಸಿನಿಮಾ ಮಾಡಬೇಕು ಅಂದರೆ ಕ್ವಾಲಿಟಿ ಪ್ರೊಡಕ್ಷನ್ ಬೇಕು, ಕ್ವಾಲಿಟಿ ಹೀರೋಸ್ ಬೇಕು. ಒಂದು ಸಿನಿಮಾ ಮಾಡಿಬಿಟ್ಟು ನಾನೇ ಡೈರೆಕ್ಷನ್ ಮಾಡಿಬಿಟ್ಟೆ ಯಾರು ಜನ ಬಂದು ನೋಡಿಲ್ಲ ಅಂದರೆ ಅದು ಈಸಿ ಆಗೋಗುತ್ತೆ. ಸೊ ಕ್ವಾಲಿಟಿ ಸಿನಿಮಾ ಮಾಡ್ಬೇಕಂದ್ರೆ ವೆಯ್ಟ್ ಮಾಡಲೇಬೇಕು ಸರ್, ರೈಟ್ ಟೈಮಿಗೆ. ಆ ಥರ ವೆಯ್ಟ್ ಮಾಡಿ ಈಗ ಅವ್ರ ಪ್ರಕಾರ ಒಂದು ಕ್ವಾಲಿಟಿ ಸಿನಿಮಾ, ಓಕೆ, ನಮ್ಮ ಪ್ರಕಾರ ಒಂದು ಕ್ವಾಲಿಟಿ ಸಿನಿಮಾ ಯಾವುದು ಹಯಗ್ರೀವ, ಅದು 27ಕ್ಕೆ ರಿಲೀಸ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಇನ್ನು ಈ ಚಿತ್ರದ ಹೀರೋಯಿನ್ ಸಂಜನಾ ಆನಂದ್ ಅವರು ಕನ್ನಡದ ಬಹುಶಃ ಒಂದು 4-5 ವರ್ಷಗಳಿಂದ ಒಂದು ತುಂಬ ಸುಂದರವಾದ ಹುಡುಗಿಯರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತಂದ್ರೆ ಅದರಲ್ಲಿ ಒಬ್ಬರು ಸಂಜನಾ ಅವರು. ನೀವು ಒಪ್ತೀರಿ ಅಂತ ಅನ್ಕೋತೀನಿ. ನೀವು ಒಪ್ತೀರಾ ಸಂಜನಾ? ಡೆಫಿನೆಟ್ಲಿ ಸರ್. ಇಲ್ಲ ನಾನು ಹೀರೋಯಿನ್ ಹೆಂಗೆ ಆಗ್ತಿದ್ದೆ ಅಂತಾರ ಅಲ್ವಾ ಸರ್? ಇಲ್ಲ, ಇವತ್ತು ಆ ಕನ್ಸ್ಟ್ರೇಂಟ್ ಅಷ್ಟಿಲ್ಲ ಅಂತ ಅನ್ಸುತ್ತೆ. ಅಂದರೆ ಕ್ಯಾರೆಕ್ಟರ್ ರೋಲ್ಸೇ ಇವತ್ತು ಲೀಡ್ ಆಗಿನೂ ತುಂಬ ಸಿನಿಮಾಗಳು ಬರ್ತಾ ಇದೆ. ಸೊ ಐ ಥಿಂಕ್ ಮುಂಚೆ ಇದ್ದಷ್ಟು ನಾರ್ಮ್ಸ್ ಇಲ್ಲ. ಹೀರೋಯಿನ್ ಅಂದರೆ ಹೈಟ್ 5'7" ಇರಬೇಕು, ಫೇರ್ ಇರಬೇಕು, ಸ್ಲಿಮ್ ಇರಬೇಕು ಅಂತ. ಬಟ್ ಇವತ್ತು ಕತೆಗೆ ತಕ್ಕಂಥ ಪ್ರೊಟಾಗನಿಸ್ಟ್, ಆಂಟಾಗನಿಸ್ಟ್ ಇದ್ದಾರೆ. ಇದೇ ಹಿಂಗೆ ಇರಬೇಕು ಅನ್ನೋ ಥರ ಇಲ್ಲ. ಬಟ್ ಚಂದ ಇದ್ರೆ ಒಳ್ಳೇದು. ಹಾಂ, ಅಂದರೆ ಇನ್ನೊಂದು ಅಡಿಷನಲ್ ಕ್ವಾಲಿಫಿಕೇಶನ್. ನೀವು ಚಂದ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಚಂದ ಇಲ್ಲ ಅಂದ್ರೂ ಕೂಡ ನಿಮಗೆ ಸೂಟ್ ಆಗುವಂತ ಕ್ಯಾರೆಕ್ಟರ್ ಹುಡುಕೊಂಡು ಬರ್ತಾರೆ. ಎಕ್ಸಾಕ್ಟ್ಲಿ, ಹೌದು. ಎಷ್ಟೋ ಸಲ ಕಪ್ಪು ಸುಂದರಿಗೆ ಒಳ್ಳೆ ಕ್ಯಾರೆಕ್ಟರ್, ಹೌದು ಹೌದು. ಎಷ್ಟೋ ಸಲ ಅವರು ತುಂಬಾ ಸ್ಲಿಮ್ ಆಗಿರಲ್ಲ, ಅಂಥವ್ರಿಗೂ ಒಳ್ಳೆ ಕ್ಯಾರೆಕ್ಟರ್. ಹೌದು ಹೌದು ಸರ್. ಆದ್ರೂ ಆ ಪ್ರೆಷರ್ ಇರುತ್ತಾ ನಿಮಗೆ, ಸ್ಲಿಮ್ ಆಗಿರಬೇಕು ಆ ಥರದ್ದೆಲ್ಲ ಇರುತ್ತೆ ಸಂಜನಾ? ಅಂದರೆ ನಾನು ಚೂಸ್ ಮಾಡ್ಕೊಳ್ತಿರೋ ಸ್ಕ್ರಿಪ್ಟ್ಸ್ ಸ್ವಲ್ಪ ಕಮರ್ಷಿಯಲ್ ಆಗಿ ತೊಗೊತಿರೋದ್ರಿಂದ ಆ ಥರ ಡಿಮ್ಯಾಂಡ್ ಮಾಡಿದೆ ಸರ್ ನನ್ನ ಪಾತ್ರಗಳು. ಬಟ್ ಕೆಲವು ಪಾತ್ರಗಳು ನಾವು ತಮಿಳಲ್ಲಿ ತುಂಬ ಸಿನಿಮಾಗಳು ನೋಡ್ತೀವಿ, ಅದ್ಯಾವುದೂ ಅಂದರೆ ಕೆಲವು ಸಿನಿಮಾಗಳು ಎಲ್ಲ ಸಿನಿಮಾಗಳು ಸ್ಲಿಮ್ ಆಗಿರಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ. ಸೊ ನಾನು ಚೂಸ್ ಮಾಡಿರೋ ಕೆಲವು ಕಮರ್ಷಿಯಲ್ ಸಿನಿಮಾಸ್ ಆಗಿರೋದ್ರಿಂದ ಸ್ವಲ್ಪ ಗುಡ್ ಲುಕಿಂಗ್, ಟೋನ್ಡ್ ಆಗಿ ಕಾಣಿಸ್ಕೊಳ್ಳೋದು ಡಿಮ್ಯಾಂಡ್ ಮಾಡಿದೆ. ಡಯಟ್ ಅಂತ ನಾನು, ಹೌದು ಸರ್, ತುಂಬ ಕಷ್ಟ. ಅಂದರೆ ಕಷ್ಟ ಆ್ಯಸ್ ಇನ್ ಡಿಸಿಪ್ಲಿನ್ ಅಂತ ಹೇಳ್ತೀನಿ. ಒಂದ್ಸಲ ಅಭ್ಯಾಸ ಆಗೋದ್ರೆ ಅದು ಈಸಿ ಆಗ್ತಾ ಹೋಗುತ್ತೆ. ಬಟ್ ಐ ಥಿಂಕ್ ದಟ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಅಂದರೆ ಸ್ಕ್ರೀನೇ ಹೇಳ್ತಾ ಇರುತ್ತೆ, ನಾವು ಚೂರು ಮಿಸ್ ಮಾಡಿದ್ರು ದಪ್ಪ ಕಾಣ್ತಾ ಇದೆಯಾ ಅಂತ ಹೇಳ್ತಾ ಇರುತ್ತೆ. ಸೊ ಅಟ್ ದ ಎಂಡ್ ಆಫ್ ದಿ ಡೇ ಹೆಲ್ದಿ ಆಗಿರೋ ಇಟ್ಸ್ ಎ ಕಾಂಪಿಟೇಷನ್ ಅಲ್ವಾ ಸರ್? ಎವ್ರಿಬಡಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಥರ. ಸೊ ವಿ ಆಲ್ ವಾಂಟ್ ಟು ಲುಕ್ ನೈಸ್, ವಿ ಆಲ್ ಹ್ಯಾವ್ ಟು ಕಾಂಪೀಟ್ ವಿತ್ ಅ ಲಾಟ್ ಆಫ್ ಅದರ್ಸ್. ಆ್ಯಂಡ್ ನನ್ನ ಪಾತ್ರಕ್ಕೆ ಸೂಕ್ತ ಆಗಿರಬೇಕು ಅಂದರೆ ನನ್ನ ಬೆಸ್ಟ್ ನಾನು ಕಾಣಿಸ್ಕೋಬೇಕು. ಸೊ ಇದೆಲ್ಲ ತಲೆಯಲ್ಲಿರುವಾಗ ಆಟೋಮ್ಯಾಟಿಕ್ ಆಗಿ ಡಿಸಿಪ್ಲಿನ್ ಹಂಗೆ ಬಂದ್ಬಿಡುತ್ತೆ. ಸೊ ಐ ಥಿಂಕ್ ತುಂಬ ಕಷ್ಟ ಡಿಸಿಪ್ಲಿನ್ ಯಾವುದು? ನನಗೆ ನನ್ನ ಡಯಟ್ ತುಂಬ ಕಷ್ಟ. ವರ್ಕೌಟ್ ಮಾಡಿಬಿಡ್ತೀನಿ, ಒಂದು 2 hours 2.5 hours ಫುಲ್ ಎನರ್ಜಿ ಹಾಕಿ ವರ್ಕೌಟ್ ಮಾಡಿಬಿಡ್ತೀನಿ. ಪ್ಲೇಟ್ ತುಂಬ ಇಂಪಾರ್ಟೆಂಟ್. 80% ನಮ್ಮ ಡಯಟ್ ಏನಿದೆ ಅದೇ ಮೇನ್ ಅಲ್ಲ. ಸೊ ಡಯಟ್ ನನಗೆ ಸ್ವಲ್ಪ ಎಡವ್ತೀನಿ ನಾನು. ಈಸಿ ಚೀಟ್ ಮಾಡಿಬಿಡ್ತೀನಿ ಫುಡ್ಡಲ್ಲಿ. ಇಲ್ಲ, ಸ್ವೀಟ್ ತಿನ್ನೋದಿಲ್ಲ, ಬಟ್ ಜಂಕ್ ಸ್ವಲ್ಪ ಜಾಸ್ತಿ. ಹಾಂ. ನಿಮ್ಮ ಕಾಂಪಿಟೇಟರ್ ಯಾರು ನಿಮ್ಮ ಪ್ರಕಾರ? ಸರ್ ಆ ಥರ ನಾನು ಯಾರನ್ನೂ ಟುಡೇ ಐ ಡೋಂಟ್ ಥಿಂಕ್ ವಿ ಕೆನ್, ನನ್ನ ಪ್ರಕಾರ ಸರ್ ಆ ಥರ ಇವ್ರ ಜೊತೆ ನಾನು ಕಾಂಪೀಟ್ ಮಾಡ್ತೀನಿ ಅಂತ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ಇವತ್ತು ಬರೀ ಕಮರ್ಷಿಯಲ್ ಸಿನಿಮಾಗಳೇ ಅಲ್ಲ, ತುಂಬ ಬೇರೆ ಬೇರೆ ಥರ ಸಿನಿಮಾಗಳು ಬರ್ತಾ ಇದೆ. ಆ್ಯಂಡ್ ಇವರೇ ಕಾಂಪಿಟೇಷನ್ ಅಂತ ಇಲ್ಲ, ಎಲ್ಲ ಥರದ ಆ್ಯಕ್ಟರ್ಸೂ ಇಟ್ಸ್ ಆಲ್ ಅಬೌಟ್ ಗುಡ್ ಸಿನಿಮಾ ಸರ್ ಟುಡೇ. ಇವಾಗ ಸೂಫ್ರಮ್ ಸೋ ಅಂತ ಒಂದು ಸಿನಿಮಾ ಬಂತು.
ಸೊ ಅಲ್ಲಿ ನಂಗೆ ಯಾರು ಕಾಂಪಿಟೇಷನ್ ಆ ಥರ ಇಲ್ಲ. ಒಳ್ಳೆ ಪ್ರಾಜೆಕ್ಟಲ್ಲಿ ಐ ವಾಂಟ್ ಬಿ ಎ ಪಾರ್ಟ್ ಆಫ್ ಅ ವೆರಿ ಗುಡ್ ಪ್ರಾಜೆಕ್ಟ್ ಇವತ್ತು ಅಷ್ಟೇ. ಅದಕ್ಕೋಸ್ಕರ ನಾನು ಥ್ರೈವ್ ಮಾಡ್ತೀನಿ ದ್ಯಾಟ್ ಈ ಪ್ರಾಜೆಕ್ಟಿಗೆ ನಾನು ಸೂಟಬಲ್ ಆಗಬೇಕು. ನನ್ನ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಾನು ಪರ್ಫಾರ್ಮೆನ್ಸ್ ವೈಸ್ ಪ್ರಾಬ್ಲಿ ನಾನು ಇನ್ಸ್ಪೈರ್ ಆಗ್ತೀನಿ. ಕಾಂಪಿಟೇಷನ್ ಅಂತ ತೊಗೊಳಕ್ಕೆ ಹೋಗಲ್ಲ, ಆ ಥರ ನಂಗೆ ಇನ್ಸ್ಪೈರ್ ಆಗುತ್ತೆ. ಆ್ಯಂಡ್ ಇವಾಗ ಕೆಲವರು ಡಾನ್ಸ್ ನೋಡುವಾಗ ಕಲಿಬೇಕು ಇನ್ನೂ ಎಕ್ಸ್ಟ್ರಾ, ಯಾಕಂದರೆ ಕಾಂಪಿಟೇಷನ್ ಆಸ್ ಇನ್ ದೆರ್ ಆರ್ ಪೀಪಲ್ ಹೂ ಕ್ಯಾನ್ ಡೂ ಬೆಟರ್. ಸೊ ನಾನು ನನ್ನ ಇನ್ನೂ ಬೆಟರ್ ಆಗಬೇಕು ಅನ್ನೋದೊಂದು ಇದಾಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಬಿಟ್ಟರೆ ಇವ್ರ ಕಾಂಪಿಟೇಷನ್ ಆ ಥರ ಅನ್ಸಲ್ಲ. ಬಟ್ ಸ್ಟಿಲ್ ನೀವು ಯಾರನ್ನ ಅಪ್ರಿಷಿಯೇಟ್ ಮಾಡ್ತೀರಾ ಕನ್ನಡ ಇಂಡಸ್ಟ್ರಿನಲ್ಲಿ? ತುಂಬ ಜನ ಇದ್ದಾರೆ ಸರ್, ನನಗೆ ನಿಜವಾಗ್ಲೂ ತುಂಬ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಆಶಿಕಾ ಅವರು, ಶೀಸ್ ಬೀನ್ ದೇರ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಅದು ಅಷ್ಟು ಸ್ಟಡಿಯಾಗಿ ಕನ್ಸಿಸ್ಟೆಂಟಾಗಿ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಕಷ್ಟ ಹೀರೋಯಿನ್ಸ್ ಅಷ್ಟು ಕನ್ಸಿಸ್ಟೆಂಟಾಗಿ ಸಿನಿಮಾಗಳನ್ನ ಕೊಡ್ತಾ ಟಾಪಲ್ಲಿ ಇರೋದು ರಚಿತಾ ರಾಮ್ ಅವರು. ಸೊ ಐ ಥಿಂಕ್ ಇವರೆಲ್ಲ ಇನ್ಸ್ಪೈರ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಆ್ಯಂಡ್ ಶ್ರೀಲೀಲಾ ಅವ್ರ ನೋಡಿದಾಗ ಡಾನ್ಸ್ ಮೂವ್ಸ್ ಅ ವೆರಿ ವೆರಿ ನೈಸ್. ಐ ಥಿಂಕ್ ತುಂಬ ಕ್ಯಾಪ್ಚರ್ ಮಾಡುತ್ತೆ ಆಡಿಯನ್ಸ್ನ ಅದು. ಸೊ ಆ ಥರ ಒಬ್ಬೊಬ್ಬರಲ್ಲಿ ಒಂದೊಂದು ಇಷ್ಟ ಆಗ್ತಾ ಹೋಗುತ್ತೆ. ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ಒಂದು ಥಾಟ್ ಬಂತು, ನನ್ನ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ನೋಡಿ, ನೇಚರ್ ಹೆಂಗೆ ಮಾಡಿದೆ ಅಂತಂದರೆ ಒಂದಷ್ಟು ಚಿಕ್ಕ ಪುಟ್ಟ ತಾರತಮ್ಯಗಳನ್ನ ಮಾಡಿದೆ. ಅದು ನೇಚರ್ಗೆ ಬೇಕಾಗಿರುವಂಥದ್ದು. ಈಗ ಹೆಣ್ಮಕ್ಳು ಅಂದರೆ ಅವ್ರ ಬೇಬಿ ಡೆಲಿವರಿ ಮಾಡೋಕ್ಕೆ ಸಾಧ್ಯ, ಗಂಡಸರು ಮಾಡೋಕ್ಕಾಗಲ್ಲ. ಅದು ನೇಚರೇ ಮಾಡಿರುವಂಥದ್ದು. ಬಟ್ ಸಿನಿಮಾ ಇಂಡಸ್ಟ್ರಿ ಸಂಬಂಧಪಟ್ಟಂತೆ ನನಗೊಂದು ಅನ್ಸೋದು, ನೋಡಿ, ಇಲ್ಲಿ 60 ವರ್ಷದವರು ಹೀರೋ ಆಗ್ಬೋದು, 70 ವರ್ಷದವ್ರು ಹೀರೋ ಆಗ್ಬೋದು, ಆದರೆ 60 ವರ್ಷದ ಹೀರೋಯಿನ್ ಆಗೋಕ್ಕಾಗಲ್ಲ ಅಲ್ವಾ? ಟ್ರೂ. ಆ ಥರ ಅಂದರೆ ಅದೇ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೌದು ದ ಲಿಮಿಟೇಷನ್ ಇವತ್ತು ಅಫ್ಕೋರ್ಸ್ 30-35 ಅಂತ ಬಂದುಬಿಟ್ರೆ ಆಲ್ರೆಡಿ ಶೆಲ್ಫ್ ಲೈಫ್ ಆಯಿತು ಅಂತ ಹೇಳ್ತಾರೆ. ಬಟ್ ಟುಡೇ ಐ ಥಿಂಕ್ ಆನ್ ಅ ಹ್ಯಾಪಿಯರ್ ನೋಟ್ಸ್ OTT ಅಥವಾ ನೆಟ್ಫ್ಲಿಕ್ಸಲ್ಲಿ ಅಂತ ತೊಗೊಂಡ್ರೆ ಈ ಥರ ಕಮರ್ಷಿಯಲ್ ಸಿನಿಮಾಸ್ ಅಂತಲೇ ಇದು ಮಾಡಲ್ಲ, ತುಂಬ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ. ಆ್ಯಂಡ್ ಎನಿ ಏಜ್ ಗ್ರೂಪ್ ಆಫ್ ವುಮೆನ್ ಆರ್ ಪ್ಲೇಯಿಂಗ್ ದ ಲೀಡ್ ಕ್ಯಾರೆಕ್ಟರ್ಸ್. ಸೊ ತುಂಬ ಖುಷಿ ಆಗುತ್ತೆ ಆ ಚೇಂಜ್ ಓವರ್. ಮದುವೆ ಆದಮೇಲೆ ಮುಂಚೆ ಚಾನ್ಸ್ ಕಡಿಮೆ ಆಗೋದು ಅಂತ ಹೇಳೋರು, ಬಟ್ ಇವತ್ತು ಐವ್ ಹರ್ಡ್ ಮದುವೆ ಆದಮೇಲೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ ತೊಗೊಂಡು ಮಾಡ್ತಾ ಇದ್ದಾರೆ ಹಲವಾರು ಹೀರೋಯಿನ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡ. ಸೊ ಆ ಚೇಂಜ್ ತುಂಬ ಖುಷಿ ಕೊಡುತ್ತೆ. ನನಗೊಂದು ಅನ್ಸೋದು ಯಾವಾಗಲೂ ಅಂದರೆ, ಜನ ತುಂಬ ಓಪನ್ ಮೈಂಡೆಡ್ ಇದ್ದಾರೆ, ಇಂಡಸ್ಟ್ರಿ ಜನ ಓಪನ್ ಮೈಂಡೆಡ್ ಇರಲ್ಲ. ಬಹಳ ಸಲ ನೀವು ನೋಡಿ, ಜನಕ್ಕೆ ಏನು ಪ್ರೆಜುಡಿಸ್ಗಳಿರಲ್ಲ. ಅವು ಚೆನ್ನಾಗಿದೆಯಾ ಸಿನಿಮಾ, ಆಯ್ತು ರೀ, ನನಗೆ ಮದುವೆ ಆದ್ರೇನು, ಮಕ್ಕಳಾದ್ರೇನು, ವಯಸ್ಸಾದ್ರೇನು, ಆ ಸಿನಿಮಾ ಚೆನ್ನಾಗಿದೆ ಮತ್ತು ಆ ಕ್ಯಾರೆಕ್ಟರ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ನಾನು ನೋಡ್ತೀನಿ ಅಂತಂತಾರೆ. ಮುಂಚೆ ಎಲ್ಲ ಭ್ರಮೆಗಳಿದ್ರು, ಹೀರೋಯಿನ್ ಮದುವೆ ಆದ್ರೆ ಮುಚ್ಚಿಡಬೇಕು, ಮಕ್ಕಳಾದ್ರೆ ಇರಬಾರ್ದು, ಆ ಥರದ್ದು ಯಾವ ಭ್ರಮೆಗಳು ಯಾವಾಗಲೂ ಪ್ರೇಕ್ಷಕರಿಗಿರಲಿಲ್ಲ. ಸಿನಿಮಾ ಇಂಡಸ್ಟ್ರಿನವರಿಗೆ ಈ ಥರದ ತಪ್ಪು ತಿಳುವಳಿಕೆಗಳಿದ್ವು ನನಗನ್ಸುತ್ತೆ. ಗೊತ್ತಿಲ್ಲ, ನೀವು ಇಫ್ ಯು ವಾಂಟ್ ಟು ಡಿಫರ್ ಯು ಕ್ಯಾನ್ ಡಿಫರ್, ಬಟ್ ಸ್ಟಿಲ್ ನನಗೆ ಹಂಗೆ ಅನಿಸುತ್ತೆ. ಬಟ್ ಒಂದು ಪಾಯಿಂಟ್ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೀನಾ ಗುಪ್ತಾ ಅವರು ಒಂದು ಕಾಲಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿದರು, ಆಮೇಲೆ ಅವ್ರು ಕಡಿಮೆ ಸಿನಿಮಾಗಳು ಮಾಡಿದರು, ಆಮೇಲೆ ಅವ್ರಿಗೆ OTTನಲ್ಲಿ ಮತ್ತು OTT ಅಲ್ಲ ಒಂದಷ್ಟು ಸಿನಿಮಾಗಳಿಂದು. ಫಾರ್ ಎಕ್ಸಾಂಪಲ್ ಬದಾಯಿ ಹೂ ಅಂತ ಒಂದು ಸಿನಿಮಾ ಬಂತು, ಅವ್ರು 55-60 ವರ್ಷ, ಅವ್ರಿಗೆ ಮಗು ಆಗುತ್ತೆ ಆ ಟೈಮಲ್ಲಿ, ಅಂದರೆ ಶಿ ಬಿಕಮ್ಸ್ ಪ್ರೆಗ್ನೆಂಟ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಸಿನಿಮಾನವರು. ಆ ಥರ ಸುಮಾರು ಸಿನಿಮಾಗಳು ನೀನಾ ಗುಪ್ತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಮಧ್ಯದಲ್ಲಿ ಒಂದು ಬರಲಿಲ್ಲ, ಬಟ್ OTT ಬಂದು ಯಾವಾಗ ಬಂತೋ, ವೆಬ್ ಸೀರೀಸ್ ಯಾವಾಗ ಬಂತೋ, ಅವಾಗ ಅವ್ರು ತುಂಬ ಮೀನಿಂಗ್ಫುಲ್ ಸಿನಿಮಾಗಳು ಮಾಡಿದರು. ಅವರು ಥಿಯೇಟ್ರಲ್ಲಿ ಒಂದು ಸ್ವಲ್ಪನೇ ಓಡಿರುತ್ತೆ, ಬಟ್ OTTನಲ್ಲಿ ಮಾತ್ರ ಸೂಪರ್ ಹಿಟ್ ಅವ್ರ ಸಿನಿಮಾಗಳೆಲ್ಲವು. ಆಯುಷ್ಮಾನ್ ಖುರಾನದು ಫಾರ್ ಎಕ್ಸಾಂಪಲ್. ಸೊ ಹಿಂಗೆ ಕನ್ನಡದ ಜನ ಕೂಡ ಅದೇ ಥರ ಇದ್ದಾರೆ, ಅಷ್ಟೇ ಬ್ರಾಡ್ ಮೈಂಡೆಡ್ ಇದ್ದಾರೆ. ಇಂಡಸ್ಟ್ರಿಯವರು ಹಳೆದೆಲ್ಲ ಬಿಟ್ಟು ಓಪನ್ ಆಗಿ ನನ್ನ ಪ್ರಕಾರ ಅದರ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಸುತ್ತೆ. ಐ ಡೋಂಟ್ ನೋ, ನನ್ನ ಅನಿಸಿಕೆ ಅಲ್ವಾ? ವಾಟ್ ಯು ಸೇ, ಕರೆಕ್ಟ್ ನಾನು ಹೇಳಿದ್ರೆ ಅದಕ್ಕೆ ಅಂದರೆ ಇರ್ಬೋದು ಸರ್. ಅಂದರೆ ನನಗೆ ಮೇಕರ್ಸ್ ಮೈಂಡ್ ಹೇಗೆ ಓಡುತ್ತೆ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಹಾಗಾಗಿ ಅವ್ರನ್ನ ನೀವು ಕಂಟೆಂಟ್ ಯಾವ ಥರ ಕೇಳುತ್ತೆ ಆ ಥರ ಚೂಸ್ ಮಾಡ್ತಾ ಹೋಗ್ತೀವಿ. ಇವಾಗ ನಮ್ಮ ಕಂಟೆಂಟ್ ಇವಾಗ ಕಾಲೇಜ್ ಲವ್ ಸ್ಟೋರಿ ಕೇಳಿದ್ರೆ ನಾವು ಆ ಥರ ಕ್ಯಾರೆಕ್ಟರ್ನ ಹುಡ್ಕೋಕ್ಕಾಗಲ್ಲ. ಕಾಲೇಜಿಗೆ ಸೂಟ್ ಆಗಬೇಕು, ಪ್ಲಸ್ ಮದುವೆ ಆದ್ಮೇಲೆ ಎರಡಕ್ಕೂ ಸೂಟ್ ಆಗೋಂಥ ಕ್ಯಾರೆಕ್ಟರ್ನ ನೋಡ್ತೀವಿ. ಸೊ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡಿದಾಗ ನಾವು ಹೀರೋಯಿನ್ನ ಚೂಸ್. ಎಸ್, ಅಂದರೆ ನಾನು ಯಾಕೆ ಈ ಮಾತು ಹೇಳಿದ್ರೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರೇಕ್ಷಕರು ರೆಡಿ ಇದ್ದಾರೆ, ನೀವು ರೆಡಿ ಇರಿ ಮೇಕರ್ಸ್ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಎಸ್, ನಾವು ಸುಮಾರು ವಿಚಾರಗಳನ್ನ ಮಾತಾಡಿದ್ವಿ. ಈಗ ಹಯಗ್ರೀವಕ್ಕೆ ಬರೋದಾದರೆ 27ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಧನ್ವೀರ್ ಅವರ ಸಿನಿಮಾ. ಧನ್ವೀರ್ ಅವರು ಸುಮಾರು ಸಿನಿಮಾಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಸೊ
ರಘು, ಯಾಕೆ ನೀವು ಧನ್ವೀರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರಿ, ಯಾಕೆ ಸಂಜನಾ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರಿ? ನೀವು ಆಯ್ಕೆ ಮಾಡ್ಕೊಂಡಿದ್ದು ಅದು ಅವ್ರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ರು? ಸರ್ ನಾನೇ ಆಯ್ಕೆ ಮಾಡ್ಕೊಂಡಿದ್ದು. ಯಾಕೆಂದರೆ ನಮಗೆ ಈ ಕತೆಗೆ ಒಂದು ಫ್ರೆಶ್ ಲುಕ್ ಬೇಕಿತ್ತು. ಪೊಲೀಸು ಒಂದು ರೆಗ್ಯುಲರ್ ಪೊಲೀಸ್ ಮಾಡಿರೋ ಕ್ಯಾರೆಕ್ಟರ್ ಬೇಕಿರಲಿಲ್ಲ. ಫಸ್ಟ್ ಟೈಮ್ ಒಬ್ಬ ಹೀರೋ ಪೊಲೀಸ್ ಕೆಟಪ್ ಹಾಕೋಂಥ ಒಬ್ಬ ಹೀರೋ ಬೇಕಿತ್ತು. ಸರ್ಚ್ ಮಾಡ್ಬೇಕಾದ್ರೆ ಇವ್ರು ಆಪ್ಟ ಅಂತ ಅನ್ನಿಸ್ತು. ಸೊ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರದ್ದು ಒಂದು ಅಷ್ಟು ಇನ್ಪುಟ್ಸ್ ಇತ್ತು. ಅವರು ನಾನು 6 ಪ್ಯಾಕ್ ಮಾಡ್ತೀನಿ ಅಂದರು, ಬಾಡಿ ಬಿಲ್ಡ್ ಮಾಡಿಕೊಂಡ್ರು. ನಮ್ಮ ಸಿನಿಮಾಗೋಸ್ಕರ ಡೆಡಿಕೇಶನ್ ನೋಡಿ ಅದು ನನಗೆ ಸ್ಪಾರ್ಕ್ ಇನ್ಸ್ಪೈರ್ ಆಯಿತು. ಬಟ್ ಹೀರೋಯಿನ್ ಅಂತ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಇನ್ನೋಸೆನ್ಸ್ ಬೇಕಿತ್ತು. ಮೇಡಮ್ ನಾವು ಬಜಾರಿ ಕ್ಯಾರೆಕ್ಟರ್ ನೋಡ್ಕೊಂಡು ಬಂದಿದ್ವಿ. ಸೊ ಆ ಬಜಾರಲ್ಲಿ ಒಂದು ಇನ್ನೋಸೆನ್ಸು ನಮಗೆ ಕಾಣಿಸ್ತಾ ಇತ್ತು ಯಾವಾಗಲೂ. ಹೌದು. ಸೊ ಅದಕ್ಕೋಸ್ಕರ ನಾವು ಆ ಇನ್ನೋಸೆನ್ಸು, ಈ ಕಡೆ ರಗಡ್ ಮಾಸ್ ಇರೋಂಥ ಒಬ್ಬ ಹೀರೋ, ಈ ಕಡೆ ಇನ್ನೋಸೆನ್ಸು, ಎರಡೂ ಹಿಂಗೆ ವರ್ಕ್ ಆಗುತ್ತೆ ಅನ್ನೋದು ನಮ್ಮ ಕಂಟೆಂಟಲ್ಲಿ ಇರ್ತಲ್ಲ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅನ್ಸುತ್ತೆ. ಸಂಜನಾ ಅವರು ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡಿದ್ರಿ. ಟಾಮ್ ಅಂಡ್ ಜೆರ್ರಿ ಅದಿಬ್ರು ಜಗಳ ಇದ್ದೇ ಇರುತ್ತೆ, ಬಟ್ ಆಸ್ ಎ ಕ್ಯಾರೆಕ್ಟರ್ ವೈಸ್ ಇನ್ನೋಸೆಂಟ್ ಆಗಿರ್ತಾರೆ. ಸಂಜನಾ, ಈ ಸಿನಿಮಾದಲ್ಲಿ ಅಂದರೆ ಈಗ ಇದು ಹಯಗ್ರೀವ ಮತ್ತು ಒಬ್ಬ ಇನ್ಸ್ಪೆಕ್ಟರು ಅಂತಂದಾಗ ಕಥೆ ಒಂದು ಹಂತಕ್ಕೆ ನಾವು ಇಮ್ಯಾಜಿನ್ ಮಾಡ್ಬೋದು. ನಮ್ಮ ಇಮ್ಯಾಜಿನೇಷನ್ನ ಮೀರಿ ನೀವು ಮಾಡಿರ್ತೀರಿ ಅಂತ ಅನ್ಕೋತೀನಿ. ಬಟ್ ನಿಮ್ಮ ಕ್ಯಾರೆಕ್ಟರ್ ಕಥೆಗೆ ಹೇಗೆ ಪೂರಕವಾಗಿದೆ? ಅಂದರೆ ಸರ್, ಇವಾಗ ನಾನು ಹೆಂಗೆ ಹೇಳ್ತಾರೆ, ಬರೀ ಲವ್ ಇಂಟ್ರೆಸ್ಟ್ ಅಂತ ಬರೋದಿಲ್ಲ. ಈಗ ಥ್ರೂ ಔಟ್ ದ ಸಿನಿಮಾ ಇದ್ದೀನಿ ಆ್ಯಂಡ್ ದ ಕ್ಲೈಮ್ಯಾಕ್ಸ್ ಎಂಡ್ಸ್ ವಿತ್ ಐಶ್ವರ್ಯ ಅನ್ನೋ ಪಾತ್ರ, ಡಾಕ್ಟರ್ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಎಂಡ್ ಕೂಡ ಈ ಪಾತ್ರದ ಮೇಲೇ ಆಗತ್ತೆ. ಬಟ್ ಐ ಆಮ್ ನಾಟ್, ಏನು ಹೇಳ್ತಾರೆ, ಎಷ್ಟು ಹೇಳಬೇಕು ಗೊತ್ತಿಲ್ಲ ನನಗೆ. 2 ಶೇಡ್ಸ್ ಇದೆ ಸರ್ ಸಿನಿಮಾದಲ್ಲಿ ನನಗೆ. ಬಟ್ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ನನಗೆ ಕಥೆಯಲ್ಲಿ ಹೇಳಬೇಕಾ ಬೇಡವೇ ಅಷ್ಟು ಗೊತ್ತಾಗ್ತಿಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ, ಸೊ ಒಂಚೂರು ಬಿಟ್ಕೊಟ್ರು ಬಿಟ್ಕೊಟ್ಟಂಗಿರುತ್ತೆ. ವೆರಿ ಗುಡ್ ಸರ್, ಹೀಸ್ ವೆರಿ ಪ್ರೊಫೆಷ್ನಲ್. ತುಂಬ ಸೈಲೆಂಟ್ ಅವರು ಆ್ಯಂಡ್ ಹಾರ್ಡ್ ವರ್ಕ್ ಮಾಡ್ತಾರೆ. ರಘು ಅವ್ರು ಹೇಳಿದಾಗೆ ಈ ಸಿನಿಮಾಗೆ 6 ಪ್ಯಾಕ್ಸ್ ಎಲ್ಲ ಮಾಡಿ ಫೈಟ್ ಎಲ್ಲ ಇದೆ. ಸೊ ಐ ಥಿಂಕ್ ಹೀಸ್ ಡನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್. ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವು ಇವಾಗ ಯಂಗ್ಸ್ಟರ್ಸ್ ಇದ್ದಾರೆ ಆ್ಯಂಡ್ ಐ ಥಿಂಕ್ ಧನ್ವೀರ್ ಇಸ್ ಆಲ್ಸೋ ಒನ್ ಆಫ್ ದೆಮ್. ಆ್ಯಂಡ್ ಅವ್ರಿಗೆ ಆಲ್ರೆಡಿ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ಜನ ಇಷ್ಟಪಡ್ತಾರೆ ಅವ್ರನ್ನ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಸಿನಿಮಾ. ಆಪ್ಟಾಗಿ ಕಾಣಿಸ್ತಾರೆ ಕಾಪ್ ರೋಲಲ್ಲಿ ಕೂಡ. ಇನ್ನೊಂದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ, ನಿಮ್ಮ ಎಕ್ಕ ಸಿನಿಮಾ ಲಾಸ್ಟ್ ಬ್ಯಾಂಗಲ್ ಬಂಗಾರಿ ತುಂಬ ಸೂಪರ್ ಹಿಟ್ ಆಯ್ತಲ್ವಾ ಹಾಡು? ಹೌದು. ಸೊ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಒಂಥರ ಮಿರಾಕಲ್ ಥರ ಇತ್ತು ಸರ್. ಅಂದರೆ ಇಟ್ ವಾಸ್, ಐ ಡೋಂಟ್ ಥಿಂಕ್ ನಮ್ಮ ಟೀಮಲ್ಲೂ ಕೂಡ ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದಿತ್ತು. ಬಟ್ 100 ಮಿಲಿಯನ್ 4-5 ಮಂತ್ಸಲ್ಲಿ 100 ಮಿಲಿಯನ್ ಆಯಿತು. ಔಟ್ಸ್ಟ್ಯಾಂಡಿಂಗ್ ಆಗಿ ರೀಚ್ ಆಯಿತು. ಆ್ಯಂಡ್ ಎಳೆ ಮಕ್ಕಳು ಸರ್, ಒಬ್ಬರಲ್ಲ ಇಬ್ಬರಲ್ಲ 10 ಜನ ಅಲ್ಲ 100 ಜನ ಅಲ್ಲ, ಎಳೆ ಮಕ್ಕಳಿಗೆ ಈ ಊಟ ಮಾಡಿಸ್ಬೇಕಂದ್ರೆ ಆ ಸಾಂಗ್ ಪ್ಲೇ ಮಾಡೋದು. ಆ್ಯಂಡ್ ಈ ಬುದ್ಧಿಮಾಂದ್ಯ ಮಕ್ಳು ಇರ್ತಾರಲ್ಲ, ಅವ್ರ ಅಮ್ಮಂದಿರೆಲ್ಲ ನಂಗೆ ಬಂದು ಹೇಳಿದ್ದಾರೆ, ಅವ್ರು ರಿಯಾಕ್ಟ್ ಮಾಡ್ತಾರೆ ಈ ಸಾಂಗಿಗೆ ಅಷ್ಟೇ ರಿಯಾಕ್ಟ್ ಮಾಡೋದು ಅಂತೆಲ್ಲ. ಸೊ ಇದೆಲ್ಲ ಕೇಳುವಾಗ ಐ ಥಿಂಕ್ ಒಂಥರ ತುಂಬ ಮಿರಾಕಲ್ ಅಂತ ಅನಿಸಿತ್ತು ನನಗೆ. ಆ್ಯಂಡ್ ದಿ ರೀಚ್ ಇಟ್ ಗೇವ್, ಐ ಡೋಂಟ್ ನೋ ಸರ್, ಇಟ್ ವಾಸ್ ಆಲ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ. ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಇಟ್ ರಿಯಲಿ ವರ್ಕ್ಡ್ ಔಟ್ ವೆರಿ ವೆಲ್ ಸಿನಿಮಾಗೂ ಆ್ಯಂಡ್ ನನಗೆ. ಸೊ ತುಂಬ ಖುಷಿ ಇದೆ. ಸೊ ಆ ಸಿನಿಮಾ ರಿಲೀಸ್ ಆಗಿ ಓಡ್ತಾ ಇತ್ತು, ಆ ಟೈಮಲ್ಲಿ ಸೂ ಫ್ರಮ್ ಸೋ ಬಂತು. ಓಕೆ, ಒಂದು ಹಂತಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಯ್ತು ಆ ಸಿನಿಮಾಗೆ? ಅಂದರೆ ಆಗಿರ್ಬೋದು ಸರ್. ಅಂದರೆ ನಾನು ಪ್ರೊಡ್ಯೂಸರ್ಸ್ ಜೊತೆ ಡಿಸ್ಕಸ್ ಮಾಡಿಲ್ಲ, ಬಟ್ ಐ ಥಿಂಕ್ ಆಗಿರಬಹುದು ಅಂತ ಅನ್ಸುತ್ತೆ. ಬಿಕಾಸ್ ಒಂದೇ ಸಿನಿಮಾ ಇರುವಾಗ ಅಫ್ಕೋರ್ಸ್ ಆಡಿಯನ್ಸಿಗೆ ಒಂದು ಆಪ್ಷನ್ ಇರುತ್ತೆ, 2 ಒಳ್ಳೆ ಸಿನಿಮಾ ಅಂತ ಹೇಳುವಾಗ ಇದಾಗುತ್ತೆ. ಸೊ ಹಾಗಾಗಿ ಪ್ರಾಬ್ಲಿ ಸ್ವಲ್ಪ ಆಗಿರುತ್ತೆ. ಒಂದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆದರೂ ಕೂಡ ಅದು ಇಂಡಸ್ಟ್ರಿನಲ್ಲಿ ಒಂದಷ್ಟು ಕಷ್ಟಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅದೇ ಒಂದು ವಿಪರ್ಯಾಸ. ಒಂದು ಸಿನಿಮಾ ನೋಡಿ ಜನ ತೃಪ್ತಿ ಆಗ್ಬಿಟ್ರೆ ಇನ್ನೊಂದು 6 ತಿಂಗಳು ಮತ್ತೆ ಬರಲ್ಲ ಥಿಯೇಟರ್ಗೆ ಅವರು. ಆ ಥರನೂ ಕೆಲವೊಂದ್ಸಲ ಕಂಟಿನ್ಯೂಸ್ ಆಗಿ ನೀವು ಒಳ್ಳೆ ಸಿನಿಮಾಗಳು ಬರ್ತಾ ಇದ್ರೆ ಬೇರೆ ವಿಚಾರ. ಬಟ್ ನಮ್ಮ ಜನರಿಗೆ ಅಷ್ಟೊಂದೆಲ್ಲ ನಂಬಿಕೆ ಇಲ್ಲ ಕನ್ನಡ ಇಂಡಸ್ಟ್ರಿ ಮೇಲೆ. ವರ್ಷಕ್ಕೆ 1-2 ಅವರು ಅಳ್ದು ತೂಗಿ ಇದಕ್ಕೆ ಹೋಗೋಣ ಹೌದು ಅದೆಲ್ಲ ಹೇಳಿ ಆಮೇಲೆ ನೋಡೋಣ ಅಂತ ಹೇಳಿ ಅಷ್ಟೊತ್ತಿಗೆ ಕೆಲವೊಂದು ಒಳ್ಳೆ ಸಿನಿಮಾಗಳು ಕೂಡ ಹೋಗ್ಬಿಟ್ಟಿರ್ತವೆ ಕೆಲವೊಂದು. ಸೊ ಹಾಗೆ ನಾವು ಹಯಗ್ರೀವ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ರಘುವರೇ, ಈ ಕಾಪ್ ಸ್ಟೋರಿಗಳು, ಪೊಲೀಸ್ ಸ್ಟೋರಿಗಳನ್ನೆಲ್ಲ ಸುಮಾರು ನಾವು ನೋಡ್ಕೊಂಡು ಬಂದಿದ್ವಿ. ಆಮೇಲೆ ಸೊ ಹೀಗಾಗಿ ನಾನು ಕಥೆ ಬಗ್ಗೆ ಕೇಳೋದಕ್ಕಿಂತ ಕಥೆಯ ಒಂದು ಜೆನೆಸಿಸ್ ಇರುತ್ತಲ್ಲ, ಅಂದರೆ ಈ ಕಥೆ ಎಳೆ ಒಂದಿರುತ್ತೆ, ಕಥೆಗೊಂದು ಬೀಜ ಅಂತಿರುತ್ತಲ್ವ, ಒಂದು ಆತ್ಮ ಅಂತಿರುತ್ತಲ್ವ, ಅದ್ರ ಬಗ್ಗೆ ಅಂದರೆ ಅದು ಹುಟ್ಟಿದ್ದು ಅದಕ್ಕೆ ಏನಾದರೂ ಇನ್ಸ್ಪಿರೇಷನ್ನು, ರಿಯಲ್ ಲೈಫ್ ಇನ್ಸ್ಪಿರೇಷನ್ ಆ ಥರದ್ದು ಏನಾದರೂ ಇದ್ದರೆ ಹೇಳಿ.
ಇಲ್ಲ ಸರ್, ಅಂದರೆ ನಾನು ಇವಾಗ ಆ್ಯಸ್ ಎ ಹೀರೋ ಇದ್ದಾಗ ಅವ್ರಿಗೆ ತುಂಬ ಆಪ್ಷನ್ಸ್, ಸಿನಿಮಾಗಳು ಡೈರೆಕ್ಟರ್ ಬರ್ತಾ ಇರ್ತಾರೆ, ಕಥೆಗಳು ಹೇಳ್ತಾರೆ, ಅವ್ರಿಗೆ ಒಂದು ನಡೀತಾ ಇರುತ್ತೆ ಸಿನಿಮಾಗಳು. ಆ್ಯಸ್ ಎ ಡೈರೆಕ್ಟರ್ ನನ್ನ ಫಸ್ಟ್ ಸಿನಿಮಾ ಅಂದಾಗ ನಾನು ಒಂದು ಅಷ್ಟು ವರ್ಷ ಸಿನಿಮಾ ಮಾಡಬೇಕು ಅನ್ನೋ ಫಸ್ಟ್ ಸಿನಿಮಾ ನಂಗೆ ಹಿಟ್ ಆಗಲೇಬೇಕು, ನಾನು ರೆಕಗ್ನೈಸ್ ಆಗಲೇಬೇಕು ಇಂಡಸ್ಟ್ರಿ, ನಾನು ಯಾರು ಅಂತ ಗೊತ್ತಾಗಬೇಕು, ನಾನು ಯಾರು ಅಂತ ಗೊತ್ತಾಗಬೇಕು, ನಾನು ಫಸ್ಟ್ ಕತೆ ಸ್ಟ್ರಾಂಗ್ ಆಗಿರಬೇಕು. ಸೊ ಅದರಲ್ಲಿ ಹುಡುಕ್ಬೇಕಾದ್ರೆ ನಾನು ತುಂಬ ಕತೆ ಮಾಡ್ತಾಯಿದ್ದೆ, ಕಾಮಿಡಿ, ಫ್ಯಾಮಿಲಿ, ಕಮರ್ಷಿಯಲ್ ತುಂಬ ಕತೆ ಮಾಡ್ಕೊಂಡೆ. ನಂಗೆ ಯಾವುದು ಅಷ್ಟು ಸ್ಯಾಟಿಸ್ಫೈ ಇರಲಿಲ್ಲ. ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಹಂಗೆ ಮಲಗಿದ್ದೆ. ನಾನು ರೂಮಲ್ಲಿ ಒಂದು ಗಣೇಶನ ಫೋಟೋ ಹಾಕ್ಕೊಂಡಿದ್ದೀನಿ. ಸೊ ಮಲಗಿ ಎದ್ದು ಫೋಟೋ ನೋಡಿದೆ ಮೈಂಡಾಗ ಏನೋ ಒಂದು ಫ್ಲಾಶ್ ಆಯಿತು, ಏನೋ ಒಂದು ಕತೆ. ಸೊ ಓಕೆ ಅಂತೇಳಿ ಕುತ್ಕೊಂಡು ಬರ್ದೆ. ಅದು ಫ್ಲಾಶ್ ಆಗಿದ್ದು ಬರೀ ಒಂದು ಲೈನ್ ಅಷ್ಟೇ, ಗಣೇಶನ್ ನೋಡಿ. ಸೊ ಆ ಲೈನ್ ಬರೀತಿದ್ದಂಗೆ ಅವತ್ತೇ ಒಂದು ಇಂಟರ್ವಲಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಒಂದು ಲೈನ್ ಸಿಕ್ಬಿಡ್ತು. ಲೈನ್ ಸಿಕ್ತಂಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಥರ ಒಂದು ಲೈನ್ ಬಂದಿದೆ ಅಂತ, ಸಕ್ಕತ್ತಾಗಿ ಬಂದಿದೆ, ಇಲ್ಲಿವರೆಗೂ ಯಾರೂ ಟ್ರೈ ಮಾಡಿಲ್ಲ ಈ ಕತೆ ಮಾಡು ಅಂತ. ಸೊ ಹಂಗೆ ಟೀಮ್ ಡಿಸ್ಕಷನ್ ಆಯಿತು. ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿವಿ, ಈ ಥರ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೀನಿ ನೋಡಿ ಸರ್ ಅಂತ. ಶಾರ್ಟ್ ಫಿಲಮ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಕಣ ಅಂದರು. ಸರ್ ಒಂದು ಕತೆ ಇದೆ, ಇಲ್ಲಿವರೆಗೂ ಯಾವ ಅಂದರೆ ವರ್ಲ್ಡ್ ಸಿನಿಮಾಸ್ ಇರ್ಬೋದು, ಇಂಡಿಯನ್ ಸಿನಿಮಾಸಲ್ಲೂ ಎಲ್ಲೂ ಈ ಥರ ಕತೆ ಬಂದಿಲ್ಲ ಸರ್ ಅಂತ ಕೇಳಿದಾಗ, ನೀನು ರಾಜಮೌಳಿನ ಹಿಂಗೆ ಆ ಥರ ಕತೆ ಮಾಡೋಕ್ಕೆ ಅಂತೆಲ್ಲ ಟಾಂಟ್ ಮಾಡಿದರು. ಹೌದಾ ಸರ್, ಇಲ್ಲ ಸರ್ ಕೇಳಿ ನೋಡಿ, ಈ ಥರ ಕತೆ ಬಂದಿದ್ದರೆ ನೀವು ಆಮೇಲೆ ಮಾತಾಡಿ. ಸರಿ ಆಯಿತು ಬಾ ವಿಧಾನಸೌಧ ಹತ್ರ ಬಾ ಅಂದರು. ಸರಿ ಅಂತ ಹೋಗ್ಬಿಟ್ಟು ಕತೆ ಹೇಳಿದ್ರು. ಕತೆ ಸಮೃದ್ಧಿ ಮಂಜುನಾಥ್. ಸೊ ಹೋಗಿ ಕತೆ ಹೇಳಿದೆ. ಕತೆ ಕೇಳ್ಬಿಟ್ಟು ಹೌದು ಈ ಥರ ಕತೆನೇ ಬಂದಿಲ್ಲ ಅಂತೇಳಿ 1 ಲಕ್ಷ ಅಡ್ವಾನ್ಸು ಮಾಡು ಸಿನಿಮಾ. ನಾನು ಒಂದೇ ಸಿಟ್ಟಿಂಗ್ ಫುಲ್ ಖುಷಿ ಬಂದು ಕಿರ್ಚಿದ್ದೀನಿ ಸರ್. ಯಾಕಂದ್ರೆ ತುಂಬ ವರ್ಷ ಸ್ಟ್ರಗಲ್ ಇತ್ತಲ್ಲ, ಫುಲ್ ಖುಷಿ. ಮನೆಗೆಲ್ಲ ಫೋನ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ, ಪ್ರೊಡ್ಯೂಸರ್ ಸಿಕ್ಕಿರೋಣ ಹೀರೋ ಒಬ್ರು ಲಾಕ್ ಆಗ್ಬೇಕಷ್ಟೇ ಅಂತ. ಸೊ ಹೀರೋಗೆ ಆಮೇಲೆ ಅಪ್ರೋಚ್ ಮಾಡಿವಿ. ಹೀರೋನು ಸರ್ ಅದೇ ಲವ್ ಸ್ಟೋರಿ, ಅದೇ ಕ್ರೈಮ್ ಸರ್, ಏನು ಸರ್ ಹಂಗೆ ಸರ್ ಅಂತ ಇದ್ರು. ಸರ್ ಕತೆ ಕೇಳಿ ಡಿಸೈಡ್ ಮಾಡಿ ಫ್ರೆಶ್ ಕಂಟೆಂಟ್ ಸರ್ ಎಲ್ಲರೂ ಹಿಂಗೆ ಹೇಳ್ತಾರೆ ಸರ್, ಹಂಗೆ ಫ್ರೆಶ್ ನಮ್ಮ ಫ್ರೆಶ್ ಏನು ಫ್ರೆಶ್ ಇದೆ ಸರ್ ನಿಮ್ಮದ್ರಲ್ಲಿ ಜನ ಹಿಂಗೆ ಹೇಳ್ತಾ ಇದ್ದಾರೆ, ಇವರೆಲ್ಲ ಹಿಂಗೆ ಹೇಳ್ತಾರೆ, ಜನನೂ ಹಂಗೆ. ಇದು ಏನಿರುತ್ತೆ ಸರ್, ಎಲ್ಲರೂ ಹಂಗೆ ಹೇಳ್ತಾರೆ, ನಮ್ಮ ಕತೆ ಚೆನ್ನಾಗಿದೆ ಸರ್, ನಮ್ಮ ಸಿನಿಮಾ ಚೆನ್ನಾಗಿದೆ. ಆಯಿತು ಸರ್ ಚೆನ್ನಾಗಿದೆ ತಾನೆ, ನಮ್ದು ಒಂದ್ಸಲ ಕೇಳಿ, ಚೆನ್ನಾಗಿಲ್ಲ ಅಂತ ಆಮೇಲೆ ಹೇಳಿ ಅಂದೆ. ಒಂದ್ಸಲ ಕೇಳಿ ಆಯಿತು ಬನ್ನಿ ಸರ್ ಆಫೀಸ್ಗೆ ಅಂದ್ರೆ ಹೋದ್ವಿ. ಕತೆ ಹೇಳಿದೆ. ಕತೆ ಹೇಳಿ ಬಂದು ಎಷ್ಟು ದಿವಸ ಡೇಟ್ ಬೇಕು ಸರ್ ಅಂದ್ರೆ 48 ದಿವಸ ಬೇಕು ಸರ್ ಅಂದೆ. ಯಾವಾಗಿಂದ ಶೂಟಿಂಗ್ ಮಾಡಿದೆ? ಫೆಬ್ರವರಿಯಿಂದ ಸರ್. ಹಂಗೆ ಬೆಳಗ್ಗೆ ಮೀಟ್ ಮಾಡಿದ್ವಿ, ನಾಳೆ ಬೆಳಗ್ಗೆ ಅಡ್ವಾನ್ಸ್ ಆಯಿತು. ಅವ್ರ ಬರ್ತಡೆಗೆ ಇನ್ನೊಂದು 5 ಡೇಸ್ ಇತ್ತು, ಸಿನಿಮಾ ಅನೌನ್ಸ್ ಮಾಡಿದ್ವಿ. ಸೊ ಈ ಥರ ಪ್ರೋಸೆಸ್ ಸರ್. ಅಂದರೆ ಫ್ರೆಶ್ ಕಂಟೆಂಟ್ ಹುಡುಕಿದ್ವಿ ಅನ್ನೋದು ನಮ್ಮ ಕಾನ್ಫಿಡೆನ್ಸ್ ಇದೆ. ಏನು ಫ್ರೆಶ್ ಇದೆ ಇದರಲ್ಲಿ? ಸೊ ಅಂದರೆ ನಾವು ಹುಟ್ಟೋಕ್ಕೂ ಮುಂಚೆ ಒಂದು ದೇವ್ರು ನೋಡ್ಕೊಂಡು ಬಂದಿದ್ವಿ. ಸೊ ಆ ದೇವ್ರು ಇನ್ಸ್ಪೈರ್ ಆಗಿ ಈ ಮೆಡಿಕಲ್ ಫೀಲ್ಡಲ್ಲಿ ಒಂದು ಅಡ್ವಾನ್ಸ್ ಕ್ರಿಯೇಟ್ ಮಾಡಿದ್ರೆ ಅದು ಸೊಸೈಟಿಗೆ ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಏನಾಗ್ಬೋದು ಅನ್ನೋದು ನಮ್ಮ ಕತೆ. ಓಕೆ, ಮೆಡಿಕಲ್ ಅವತಾರ. ಓಕೆ ಓಕೆ, ಆಫ್ ದ ರೆಕಾರ್ಡ್ ನನಗೂ ಕತೆ ಹೊಡಿತಾ ಇದೆ. ಓಕೆ, ಒಳ್ಳೇದಾಗಲಿ, ನಿಮ್ಮ ಕತೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ಮತ್ತು ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡಿದ್ದೀರಿ ಅಂತ ಅನ್ಕೋತೀನಿ. ಬಟ್ ಫಸ್ಟ್ ಟೈಮ್ ನಿರ್ದೇಶಕನಿಗೆ ಬೇರೆ ಚಾಲೆಂಜ್ಗಳಿರ್ತವೆ ಅಲ್ವಾ? ನೀವು ಧನ್ವೀರ್ ಅವ್ರನ್ನ ಮೊದಲನೇ ಬಾರಿ ನಿರ್ದೇಶನ ಮಾಡ್ತಾ ಇದ್ದೀರಾ, ಸಂಜನಾ ಅವ್ರನ್ನ ಮೊದಲನೇ ಬಾರಿ ನಿರ್ದೇಶನ ಮಾಡ್ತಿರ್ತೀರಾ. ಸೊ ಹೇಗಿತ್ತು ಆ ಒಂದು ಪ್ರೊಸೆಸ್? ನನಗೆ ಸರ್, ಯಾಕಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ನಿರ್ದೇಶಕನಿಗೆ ತುಂಬ ಚಾಲೆಂಜಸ್ ಇರ್ತವೆ. ಇಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ಗಳನ್ನ ಅವರು ನೋಡ್ಕೊಳ್ಳಲ್ಲ, ಎಲ್ಲ ನಿರ್ದೇಶಕರೇ ಅಂದ್ರೆ ಗೊತ್ತಿಲ್ಲ ನಂಗೆ. ಹೌದು ತುಂಬಾ ಸಲ ಹಂಗಾಗಿರುತ್ತೆ. ಹೌದು, ಆ ದೃಷ್ಟಿಯಿಂದ ಕೇಳ್ತಾರೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ನೋಡ್ಕೊಂಡಾಗ ಏನಾಗುತ್ತೆ, ಡೈರೆಕ್ಟ್ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಫಸ್ಟ್ ಸಿನಿಮಾ ಎಲ್ಲ ಡಿಪಾರ್ಟ್ಮೆಂಟ್ ಕೈ ಆಡಿಸಲ್ಲ, ಸೆಕೆಂಡ್ ಸಿನಿಮಾಗೆ ತುಂಬ ಈಸಿ ಆಗುತ್ತಾ ಹೋಗುತ್ತೆ. ಸೊ ನಮಗೆ ಹೀರೋಗೆ ಕತೆ ಹೇಳಿದಾಗ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ದಿವಸ ಡೇಟ್ ಬೇಕು ಅಂತ ಹೇಳಿದ್ರು. ಸೊ ನಮಗೊಂದು ಸಿನಿಮಾ ಲಾಕ್ ಆಯಿತು, ಒಂದು ಸಿಕ್ತು. ಮೇಡಮಿಗೆ ಕತೆ ಹೇಳಿದಾಗ ಫುಲ್ ಎಕ್ಸ್ಪ್ರೆಷನ್ ನಗ್ತಾ ಇದ್ದಾರೆ. ಹೆಂಗೆ ಅಂದರೆ ಫಸ್ಟ್ ಆಡಿಯನ್ಸ್ ಇವ್ರಿಗೆ ಕತೆ ಗೊತ್ತಿಲ್ಲ ಅಂದರೆ ನಮ್ಮ ಟೀಮ್ಗೆಲ್ಲ ಕತೆ ಗೊತ್ತಿತ್ತು. ಇವ್ರು ಫಸ್ಟ್ ಆಡಿಯನ್ಸು. ಇವ್ರ ಕತೆ ಕೇಳಬೇಕಾದ್ರಂತೂ ಫುಲ್ಲು ಖುಷಿ. ಎಷ್ಟು ಇವ್ರ ಅಮ್ಮ ಮತ್ತು ಮೇಡಮ್ ಮತ್ತು ಇವ್ರ ಅಮ್ಮ ಬಂದಿದ್ರು. ನಾವು ಕತೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾ ಪ್ರತಿಯೊಂದು ಡೈಲಾಗು, ಪ್ರತಿಯೊಂದು ಸನ್ನಿವೇಶಕ್ಕೂ, ಆಮೇಲೆ ನಾವು ಕತೆ ಏನೋ ಒಂದು ಸೀರಿಯಸ್ ಹೇಳ್ಬೇಕು, ಆ ಮುಖ ಹಂಗೆ ಸೀರಿಯಸ್ ಆಗ್ತಿತ್ತು. ಆಮೇಲೆ ನಾನು ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನಂಗೆ ಅನಿಸ್ತು, ಓ ಇದು ವರ್ಕ್ ಆಗಿದೆ, ಸ್ಪಾರ್ಕ್ ಇದೆ ಇದು ಕಥೆಲಿ ಅಂತ. ಆಗ ಫೀಲ್ ಆಗಿದ್ದು ನನಗೆ ಈ ಕಾನ್ಫಿಡೆನ್ಸ್ ಮೇಲೆ. ಸರ್ ಎಸ್, ಅಂದರೆ ನಾನು ಕ್ರೈಮ್ ಸ್ಟೋರಿ ಅನ್ನುವಾಗ ಅಫ್ಕೋರ್ಸ್ ತುಂಬ ಸೀರಿಯಸ್ ಹಾಗೆ ಹೋಗುತ್ತೆ ಅಂತಲೇ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಅದನ್ನು ಕೂಡ ಅವ್ರು ತುಂಬ ಎಂಟರ್ಟೈನಿಂಗ್ ಆಗಿ ಎಲ್ಲದನ್ನ ಬ್ಲೆಂಡ್ ಮಾಡಿದ್ದಾರೆ ಸರ್. ಅಂದರೆ ಲವ್ ಸ್ಟೋರಿನ ಆ್ಯಂಡ್ ಕಾಮಿಡಿನ, ಸಸ್ಪೆನ್ಸ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಡೈಲಾಗ್ಸ್ ನಂಗೆ ತುಂಬ ಇಂಪ್ರೆಸಿವ್ ಆಗಿತ್ತು. ತುಂಬ ಚೆನ್ನಾಗಿ ಒಂದು ಮಜಾ ಕೊಡ್ತು. ನಾನು ಸ್ಕ್ರಿಪ್ಟ್ ರೀಡಿಂಗ್ ಅವ್ರು ಕೊಡುವಾಗ ನಂಗೆ ತುಂಬ ನಕ್ಕಿದ್ದೀನಿ ಅವ್ರು ಹೇಳ್ದಾಗೆ. ಸೊ ನನಗೂ ಕೂಡ ಓಕೆ, ಅಫ್ಕೋರ್ಸ್ ಆ್ಯಸ್ ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಚೆನ್ನಾಗಿ ಬರ್ತಾ ಇದೆ ಅಂದಾಗ ಪ್ರಾಬ್ಲಿ ಜನರಿಗೂ ಅದೇ ರೀತಿ ಕನೆಕ್ಟ್ ಆಗ್ಬೋದು ಅಂತ ಹೇಳಿ. ಎಸ್, ಸೊ ಹಾಗೆ ಹೀರೋಯಿನ್ ಲಾಕ್ ಆಯಿತು. ಸೊ ಪ್ರೊಡ್ಯೂಸರ್ ಮುಂಚೆನೇ ಲಾಕ್ ಮಾಡಿದ್ವಿ. ಸೊ ನಿರ್ದೇಶನ ಮಾಡುವಾಗ ಅಂದರೆ ಆನ್ ದ ಸೆಟ್ಸ್, ಸೊ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಸರ್ ಗುಡ್ ಎಕ್ಸ್ಪೀರಿಯನ್ಸು. ಯಾಕೆಂದರೆ ಸೀನಿಯರ್ ಆರ್ಟಿಸ್ಟ್ ಇರ್ತಾರೆ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರ್ತೀವಿ. ಅಂದರೆ ನಮಗೊಂದು ಭಯ. ಯಾರು ಸೀನಿಯರ್ ಆರ್ಟಿಸ್ಟ್ ಅಂದರೆ? ಶರತ್ ಲೋಹಿತಾಶ್ವರ ಇದ್ದಾರೆ, ರಮೇಶ್ ಭಟ್ ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ಆಮೇಲೆ ಶೋಭರಾಜ್ ಇದ್ದಾರೆ, ಸಂಗೀತ ಇದ್ದಾರೆ, ಅಶ್ವಿನಿ ಗೌಡ ಇದ್ದಾರೆ,
ಆಮೇಲೆ ಕೃಷ್ಣ ಹೆಬ್ಬಾಳೆ ಇದ್ದಾರೆ, ಕೀರ್ತಿ ಬಾನು ಇದ್ದಾರೆ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಹಾಂ, ಕಾಮಿಡಿ ಬರುತ್ತೆ. ಅಂದರೆ ಇವರು ಮಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅತ್ತೆ ಮಾವ ಅಂದ್ರೆ ಧನ್ವೀರ್ ಅವ್ರ ತಂದೆ ಕ್ಯಾರೆಕ್ಟರ್ ಅಲ್ಲ, ಇವರ ಈ ಕಡೆ ಅತ್ತೆ ಮಗ ಇವ್ರು ಮದುವೆ ಆಗ್ಬೇಕಂತ ಅವ್ರು ಕಾಯ್ಕೊಂಡಿರ್ತಾರೆ. ಸಾಧು ಕಾಯ್ಕೊಂಡಿರ್ತಾರೆ ಇವ್ರು ಮದುವೆ ಆಗ್ಬೇಕಂತ. ನೋಡಿ ಇದೇ ಅನ್ಯಾಯ. ಸಾಧು ಕೋಕಿಲ ಅವ್ರಿಗೆ ಎಷ್ಟು ವಯಸ್ಸು ಗೊತ್ತಿಲ್ಲ ನಂಗೆ, ಬಟ್ ಸ್ಟಿಲ್ ಅವ್ರಿಗೆ ಸಂಜನವನ್ನ ಮದುವೆ ಆಗೋ ಕ್ಯಾರೆಕ್ಟರ್ ಸಿಗುತ್ತೆ. ಇಲ್ಲ, ಅವ್ರು ಬ್ಯಾಚುಲರ್ ಆಗಿರ್ಬೇಕು ಅಂತ ಇರ್ತಾರೆ ಸರ್. ಏನೋ ಒಂದು ಇನ್ಸಿಡೆಂಟ್ ಇಂದ ನಾನೇ ಆಗ್ತೀನಿ ಅಂತ ಇವ್ರಿಗೆ ಮದುವೆ ಹಾಕಿ ಹೊರಟಿರ್ತಾರೆ. ಅದೊಂದು ಒಳ್ಳೆ ಕಥೆ ಆಗ್ಬೋದು ನೋಡ್ರಿ. ಸೊ ಹಾಗೆ ಇನ್ನು ನಿರ್ಮಾಪಕರ ಬಗ್ಗೆ ನೀವು ಆಲ್ರೆಡಿ ಹೇಳಿದ್ರಿ. ಸೊ ಅಂದರೆ ಟೋಟಲ್ ಸಿನಿಮಾ ರಿಲೀಸ್ ತನಕ ಒಬ್ಬ ನಿರ್ಮಾಪಕನ ಒಂದು ಇನ್ವಾಲ್ವ್ಮೆಂಟ್ ಇರುತ್ತಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟ. ಸರ್, ಸಿನಿಮಾ ಅವರು ತುಂಬ ಪ್ಯಾಷನೇಟ್ ಇದ್ದಾರೆ ಸರ್. ನನಗೆ ಸಿನಿಮಾ ಯಾವುದೇ ಹೊಸದ ರಿಲೀಸ್ ಈ ಸಿನಿಮಾ ನೋಡ್ದ ಇದನ್ನು ನೋಡಿದ್ಯಾ, ತುಂಬ ಸಿನಿಮಾ ಹೇಳ್ತಾರೆ, ತುಂಬ ಸಿನಿಮಾ ಸಜೆಸ್ಟ್ ಮಾಡ್ತಾರೆ. ಅವ್ರು ಎಷ್ಟು ಸಿನಿಮಾ ನೋಡ್ತಾರೆ, ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ತಿಂಗಳಿಗೆ ಏನಿಲ್ಲ ಒಂದು 10-15 ಹೊಸ ಸಿನಿಮಾಗಳು ನೋಡಿ ನನಗೆ ಫೋನ್ ಮಾಡ್ತಾ ಇರ್ತಾರೆ. ಅಂದರೆ ಹೇಳ್ತಾ ಇದ್ದಾರೆ, ಸಿಗ್ತಾಯಿಲ್ಲ ಈ ಥರ ಸಿನಿಮಾ ನೋಡಿದ್ದೆ. ನಮ್ಮ ಸಿನಿಮಾನ 3 times ನೋಡಿದ್ದಾರೆ ಆಲ್ರೆಡಿ. ನೋಡ್ಬಿಟ್ಟು ಫುಲ್ ಖುಷಿ, ಸಗದ ಬಂದಿದೆ ಅಂತೇಳಿ ಅಷ್ಟು ಖುಷಿಯಾಗಿರುತ್ತೆ ಸರ್. ತುಂಬ ಪ್ಯಾಷನೇಟ್ ಇದ್ದಾರೆ ಸಿನಿಮಾ ಬಗ್ಗೆ ಅವರು. ನೋಡಿ, ಅಂಥ ಪ್ರೊಡ್ಯೂಸರ್ಗಳು ಬೇಕು ಸಿನಿಮಾಗಳನ್ನ ನೋಡುವಂಥವ್ರು. ಇಲ್ಲಾಂದ್ರೆ ಅವ್ರು ತಮ್ಮ ಸಿನಿಮಾಗಳನ್ನ ಬಿಟ್ಟು ಬೇರೆ ಸಿನಿಮಾಗಳನ್ನ ನೋಡಲ್ಲ ಆ ಥರ. ಸೊ ಹೀಗಾಗಿ ಈಗ ಸಂಜನಾ ಅವ್ರಿಗೆ ಪ್ರಶ್ನೆ, ನೀವು ಯಾವ ಸಿನಿಮಾ ನೋಡಿದ್ರಿ ಇತ್ತೀಚೆಗೆ ಸಂಜನಾ? ರೀಸೆಂಟಾಗಿ ಯಾವ್ದು ನೋಡಿದೆ? ಲಾಕಾದ್ರ ಅವರು ಕೂಡ ರೀಸೆಂಟಾಗಿ ಯಾವುದು ನೋಡಿದೆ ಸರ್? ಶಿಶೋ ಯಾವ ಲ್ಯಾಂಗ್ವೇಜ್ ಮೇಡಮ್? ಇದು ದುರಂಧರ್ ಅಷ್ಟೇ, ಆದಮೇಲೆ ಅದು ನೋಡಿಲ್ಲ ಅನ್ಸುತ್ತೆ. ಅಷ್ಟೇ ಆಗಿರುತ್ತೆ ಸರ್ ದುರಂಧರ್. ಕನ್ನಡದ ಯಾವ್ದು ನೋಡಿದ್ರಾ? ಕನ್ನಡದ ಲಾಸ್ಟ್ ಯಾವ್ದು ನೋಡಿದೆ? ಯಾಕೆ ಬಂದು ಲಾಸ್ಟ್? ಅಯ್ಯೋ, ಯಾವ ತಿಂಗಳಲ್ಲಿ ಅಂದರೆ ಅಟ್ಲೀಸ್ಟ್ ಸೂಫ್ರಮ್ಸು ಆದಮೇಲೆ ಯಾವ್ದು ಬಂತೇಳಿ? ನಾನು ಯೂಶಲಿ ಎಲ್ಲ ಬಂದಿದ್ದೆಲ್ಲ ನೋಡ್ತಾ ಇರ್ತೀನಿ. ಲ್ಯಾಂಡ್ ಲಾರ್ಡ್ ಬಂತು, ಎರಡು ಮಿಸ್ ಆಯಿತು. ಲ್ಯಾಂಡ್ ಲಾರ್ಡ್ ಕಲ್ಟ್ ಮಿಸ್ ಆಯಿತು. ಅದು ಮುಂಚೆ ಅಂತ ಹೇಳ್ಕೊಂಡು ಅಷ್ಟೇ. ಸೂಫ್ರಮ್ಸು ಆದಮೇಲೆ ಅಷ್ಟೇ ಸರ್. ಥಿಯೇಟರ್ ಹೋಗಿಲ್ಲ. ಇಲ್ಲ ಹೋಗಿದ್ದೀನಿ, ನೆನಪಾಗ್ತಾ ಇಲ್ಲ ಯಾವುದೂ. ನೆನಪಾಗುವಂಥ ಸಿನಿಮಾ ನೋಡಿಲ್ಲ ಹಂಗಾರೆ ನೀವು? ನೆನಪಾಗ್ತಾ ಇಲ್ಲ ಯಾವುದೂ. ಇರಲಿ, ತೊಂದರೆ ಇಲ್ಲ. ಸೊ ನೀವು ಯಾವ ಸಿನಿಮಾ ನೋಡಿದ್ದೀರಾ? ರೀಸೆಂಟ್ ರಕ್ಕಸಪುರದವಳು ನೋಡಿದೆ. ರಕ್ಕಸಪುರದವಳು JC ನೋಡಿದೆ, ಲ್ಯಾಂಡ್ ಲಾರ್ಡ್ ನೋಡಿದೆ. ಇದು ಸರ್ ಮಾರ್ಕ್ 45 ಅದೆಲ್ಲ ನೋಡಿದ್ವಿ. ಕರೆಕ್ಟ್, ಅದೇ ಅನ್ಕೊಂಡು ಓದ್ನಲ್ಲ ಎಷ್ಟೊಂದು ಅಂತ. ಮಾರ್ಕ್ 45 ಮಾರ್ಕ್ 45 ನಾವು ನೋಡಿವಿ. ಲ್ಯಾಂಡ್ ಲಾರ್ಡ್ ಕಲ್ಟ್ ನೋಡಿದೆ. ರಕ್ಕಸಪುರ ಲಾಸ್ಟ್ ವೀಕ್ ರಿಲೀಸ್ ಆಗಿದೆ. JC ನೋಡಿದೆ. JC ಅಂದ್ರೆ ತಮಿಳ್ ಅಲ್ಲ ಸರ್, ಇದು ನಮ್ಮ ಜುಡಿಸ್, ಇದು ಡಾಲಿ ಧನಂಜಯ ಪ್ರೊಡಕ್ಷನ್ ಬಂತಲ್ಲ, ಹೊಸ ಹುಡುಗ. ಅದೇ ಇವರು ಒಂದು ಹೊಸ ಹುಡುಗ ಮಾಡಿದ್ನಲ್ಲ, ರಿಲೀಸ್ ಆಗಿದೆ. ಹೌದು, ಲಾಸ್ಟ್ ವೀಕ್ ರಿಲೀಸ್ ಆಗಿದೆ. 6th ರಿಲೀಸ್ ಆಗಿದೆ. ನಾನು ಅದನ್ನು ಬುಕ್ ಮೈ ಶಾನಲ್ಲಿ ನೋಡಿದೆ, ಬಟ್ ಅದೇನು ಗೊತ್ತೇ ಆಗಿಲ್ಲ ಯಾಕೆ ಅಂತ ನನಗೂ ಆಶ್ಚರ್ಯ ಆಗ್ತಾ ಇತ್ತು. ಮೇ ಬಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಯಾವ ಸಿನಿಮಾ ಇಷ್ಟ ಆಯ್ತು ನನಗೆ ಇಷ್ಟರಲ್ಲಿ? ನನಗೆ ರಕ್ಕಸಪುರದವಳು ಇಷ್ಟ ಆಯ್ತು. ಓಕೆ, ರಕ್ಕಸಪುರದವಳು ಇಷ್ಟ ಆಯಿತು. ಅದು ಬಿಟ್ಟರೆ ಮಲಯಾಳಂ ಸಿನಿಮಾ ಈಕೋ ಅಂತ ಒಂದು ಬಂದಿದೆ ಸರ್, ಅದು ತುಂಬ ಇಷ್ಟ ಆಯ್ತು ನನಗೆ. ಅಂದರೆ ಒಂದು ನಾಯಿ ಹಿಡ್ಕೊಂಡು ಒಂದು ಸಿನಿಮಾ ಮಾಡ್ಬೋದಲ್ಲ ಗುರು, ಇಷ್ಟ ಅಂದರೆ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ನಮಗೆ ಕತೆ ಹೇಳ್ತಿಲ್ಲ ಸರ್. ನಾನು ಕತೆ ಹೇಳ್ತಿಲ್ಲ, ಜಸ್ಟ್ ಅಂದರೆ ಎಕ್ಸ್ಪ್ಲನೇಷನ್. ಒಂದು ಕತೆ ಒಂದು ನಾಯಿ ಹಿಡ್ಕೊಂಡು ಸಿನಿಮಾ ಎಲ್ಲ ಮಾಡ್ಬೋದು. ಆ ಕ್ಲೈಮ್ಯಾಕ್ಸ್ ನಮಗೆ ಬಿಟ್ಬಿಡ್ತಾನೆ, ನೀನೇನಾರು ಇಮ್ಯಾಜಿನೇಟ್ ಮಾಡ್ಕೊ. ಅಲ್ಲ, ಕತೆ ಕ್ಲೈಮ್ಯಾಕ್ಸ್ ಇಲ್ಲ ಅದಕ್ಕೆ. ಕ್ಲೈಮ್ಯಾಕ್ಸ್ ಇಲ್ಲ ಅನ್ನೋದು ಕೂಡ ಕ್ಲೈಮ್ಯಾಕ್ಸ್. ಹೌದು, ಅದು ಹೇಳ್ಬಾರ್ದು. ನೋಡೋಣ, ಬಟ್ ಅದು ಕೂಡ ಬೇರೆ ಥರ ಇರುತ್ತೆ. ಸುಮ್ಮನೆ ಹಂಗೆ ಬಿಡಕ್ಕೆ ಅಲ್ಲ, ಒಬ್ಬೊಬ್ರಿಗೂ ಒಂದು ಮೈಂಡ್ ಸೆಟ್ ಬರುತ್ತೆ. ಕ್ಲೈಮ್ಯಾಕ್ಸ್ ನಮಗೆ ಇಮ್ಯಾಜಿನೇಷನ್, ನಾನೊಂದು ಇಮ್ಯಾಜಿನೇಷನ್ ಇರುತ್ತೆ, ಇವ್ರೊಂದು ಮಾಡ್ಕೋತಾರೆ, ನೀವೊಂದು ಮಾಡ್ಕೋತೀರ. ಅಲ್ಲಿ ಕ್ಲೈಮ್ಯಾಕ್ಸ್ ನಮಗೆ ಅದು ನನಗೆ ಏನು ಅನಿಸುತ್ತೆ ಸಿನಿಮಾ ನೋಡಿದ್ಮೇಲೆ ಅನ್ನೋದಿರುತ್ತೆ. ಬಟ್ ಬೇರೆ ಥರನೇ ಇದೆ ಸಿನಿಮಾನೇ. ನಾನು ಶುರು ಮಾಡಿದೆ, ಬಟ್ ನನಗೆ ಯಾಕೋ ಅದು ಲ್ಯಾಂಗ್ವೇಜ್ ಮಲಯಾಳಂ ಆಗಿರೋದ್ರಿಂದ ಸ್ವಲ್ಪ ಫಾಲೋ ಮಾಡೋಕ್ಕಾಗಲಿಲ್ಲ. ಕನ್ನಡ ಇದೆ ಸರ್, ಕನ್ನಡ ಇದೆ ಅಂತ ಹೇಳಿದ್ರು. ಆಮೇಲೆ ಕನ್ನಡ ನೋಡೋಣ ಅಂತ ಹಾಗೆ ನಾನು ಯೂಶುವಲಿ ಸಬ್ ಟೈಟಲ್ ನೋಡ್ಕೊಂಡು ನಾನು ಅದೇ ಭಾಷೆಯಲ್ಲಿ ನೋಡ್ತೀನಿ. ಬಟ್ ಆ ಸಿನಿಮಾ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಇಟ್ಸ್ ನಾಟ್ ದಟ್ ಈಸಿ. ಹಿಂಗಾಗಿ ನನಗೆ ಹಾಗಲ್ಲ. ನಾವು ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿ ಅರ್ಥ ಆಗಿರಲಿಲ್ಲ ಸರ್. ಕನ್ನಡದಲ್ಲಿ ನೋಡಿದ್ಮೇಲೆ ಕಂಪ್ಲೀಟ್ ಅರ್ಥ ಆಗಿದ್ದು. ವಾವ್ ಅನ್ಸಿದ್ದು. ಹೌದಾ? ಅದರಲ್ಲಿ ತುಂಬ ಅಂದರೆ ಲೋಕಲ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಮಲಯಾಳಂ. ಅದು ನಮಗೆಲ್ಲ ಗೊತ್ತಾಗೋದೇ ಇಲ್ಲ. ಸಬ್ ಟೈಟ್ಲು ಟ್ರಾನ್ಸ್ಲೇಟ್ ಕರೆಕ್ಟಾಗಿ ಆಗಿರಲ್ಲ ಒಂದೊಂದ್ಸಲ. ಸೊ ಅದು ಕನ್ನಡದಲ್ಲಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಹಾಗೆ ನಾವು ಹೈಗ್ರೀವ್ ಬಗ್ಗೆ ಮಾತಾಡಿದೆ. ಇದೇ 27ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಈಗ ಕೊನೆಯದಾಗಿ ನಾನು ನಮ್ಮ ಕನ್ನಡ ಇಂಡಸ್ಟ್ರಿದು ಏನು ಪ್ರೇಕ್ಷಕರ ಬಗ್ಗೆ, ಅವ್ರ ಬಗ್ಗೆ ನಾನು ಮಾತಾಡೋದಾದರೆ, ಈಗ ನೋಡಿ ನೀವು ಕೂಡ ಅಂದರೆ ಮಾರ್ಕ್ 45 ನೋಡಿದ್ರಿ. ಆಮೇಲೆ ಅದನ್ನು ಹೇಳ್ತಾ ಇರೋದು, ಸ್ಟಾರ್ಗಳಿದ್ರೆ ಜನ ಒಂದು ಹಂತಕ್ಕೆ ಬರ್ತಾರೆ, ಬಟ್ ಸ್ಟಾರ್ಗಳಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಳ್ಳೆ ಸಿನಿಮಾಗಳು ಎಷ್ಟೋ ಸಲ ಬಂದು ಹೋಗಿರ್ತವೆ. ಆ ಥರದ್ದು ಕೆಲವೊಂದು ಸಲ ಆಗಿರುತ್ತೆ. ಕನ್ನಡ ಪ್ರೇಕ್ಷಕರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸಂಜನಾ? ಅಥವಾ ಪ್ರೇಕ್ಷಕರ ಬಗ್ಗೆ ಹೇಳ್ಬೋದು, ಇಲ್ಲ ಪ್ರೇಕ್ಷಕರಿಗೆ ಹೇಳ್ಬೋದು?
ಪ್ರೇಕ್ಷಕರಿಗೆ ಹೇಳೋದು ಅಂದರೆ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿದ್ದಾರೆ ಸರ್ ಒಳ್ಳೊಳ್ಳೆ ಕಂಟೆಂಟ್ಗೆ. ಬಟ್ ಕೆಲವು ಅಫ್ಕೋರ್ಸ್ ಕೆಲವು ಸಿನಿಮಾಗಳು ಚೆನ್ನಾಗಿರುತ್ತೆ ಅನಿಸುತ್ತೆ, ಬಟ್ ಥಿಯೇಟರ್ಸಲ್ಲಿ ಓಡಿರಲ್ಲ. ಬಟ್ ನಮಗೂ ಅದು ಆನ್ಸರ್ಸ್ ಗೊತ್ತಿಲ್ಲ ಏನಕ್ಕೆ ಹೇಗೆ ಅಂತ. ಬಟ್ ಅದರ್ವೈಸ್ ಯಾವತ್ತೂ ಜೊತೆಗೆ ನಿಂತ್ಕೊಂಡಿದ್ದಾರೆ. ಬಟ್ ಅದರ್ ಟೈಪ್ ಆಫ್ ಆಡಿಯನ್ಸ್ಗೆ ಕೇಳ್ಕೊಳ್ಳೋದಾದರೆ ದಯವಿಟ್ಟು ಪೈರಸಿ ಮಾಡಬೇಡಿ. ಪ್ರೀವಿಯಸ್ಲಿನೇ ಕೆಲವು ಸಿನಿಮಾಗಳಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ನಾವು ಹೊಸಬ್ರು ಸಿನಿಮಾ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಫ್ರೆಶರ್ಸ್ ಲಿಸ್ಟ್ ಅಂದರೆ ಹೊಸಬ್ರನ್ನೇ ಸೀನಿಯರ್ಸ್ ಅಲ್ವಲ್ಲ ಸರ್ ಇನ್ನು. ಸೊ ಹಾಗಾಗಿ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ಲ ಸರ್. ಎನಿ ಸಿನಿಮಾ, ನಾವು ಹೊಸಬ್ರು ಸಿನಿಮಾ ಅಂತಲ್ಲ, ಎನಿ ಸಿನಿಮಾ ಪೈರಸಿ ದಯವಿಟ್ಟು ಮಾಡಬೇಡಿ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಮ ಅಭಿಮಾನಿಗಳು ಏನು ಕೇಳ್ತಾರೆ ನಿಮಗೆ, ಏನು ಮಾತಾಡ್ತಾರೆ, ಏನು ಪ್ರಪೋಸ್ ಮಾಡ್ತಾರಾ ನಿಮಗೆ ಸರ್? ಫಸ್ಟ್ ಒಂದು ಇನ್ಸ್ಟಾಗ್ರಾಮಲ್ಲಿ ಏನು ಮೆಸೇಜ್ ಬರುತ್ತೆ? ನನಗೆ ವೆರಿ ಸಪೋರ್ಟಿವ್ ಸರ್, ವೆರಿ ಸಪೋರ್ಟಿವ್. ಸೀಕ್ರೆಟ್ ಅಂತನಾ? ನನಗೆ ಸೀಕ್ರೆಟ್ ಅಂತಲ್ಲ, ಇದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ತಗೋತೀನಿ ನಾನು. ರೀಸೆಂಟಾಗಿ ಬಂದಿದ್ದ ರಿವ್ಯೂಸಲ್ಲಿ ನನಗೆ ಮೆಜಾರಿಟಿ ಸಿನಿಮಾದಲ್ಲಿ ನೀವು ಬಜಾರಿ ಆಗಿದ್ದೀರಾ, ಬೇರೆ ಥರ ಟ್ರೈ ಮಾಡಿ ಅಂತ ಇದು ಮಾಡಿದ್ರು. ಸೊ ನನಗೆ ಅದು ರಿಯಲ್ ಆಗಿ ಅದು ಹೊಡೀತು, ಹೌದಲ್ವಾ ಬೇರೆ ಥರ ಕಾಣಿಸ್ಕೋಬೇಕು ಅಂತ. ಆಮೇಲೆ ತುಂಬ ಬರೀ ಹೋಮ್ಲಿ ಮಾಡ್ತೀರಾ ನೀವು, ಚೂರು ಬೇರೆ ಥರ ಸಾಂಗ್ಸ್ ಅಥವಾ ಪಾತ್ರಗಳನ್ನ ಟ್ರೈ ಮಾಡಿ ಅಂತ. ಸೊ ಹಾಗಾಗಿ ನಾನು ಇದನ್ನು ಈ ಸಾಂಗ್ ಓಕೆ ಟ್ರೈ ಮಾಡೋಣ ಅಂತ ಒನ್ ಸ್ಟೆಪ್ ಅಹೆಡ್ ಹೋಗಿದ್ದು. ವಿ ವಾಂಟ್ ಟು ಸಿ ಯು ಡೂ ಸಮಥಿಂಗ್ ಎಲ್ಸ್ ಅಂತ. ಸೊ ಹಾಗಾಗಿ ನಾನು ಈ ಸಾಂಗ್ನ ಅವ್ರು ಪ್ರಪೋಸ್ ಮಾಡಿದಾಗ ಆ್ಯಕ್ಚುಲಿ ನರೇಷನ್ ಟೈಮಲ್ಲೇ ಅವ್ರದ್ದೊಂದಿತ್ತು ಈ ಥರ ಸಾಂಗ್ ಬರುತ್ತೆ ಅಂತ. ಸೊ ಆಯ್ತು ಓಕೆ ಲೆಟ್ ಮೀ ಟ್ರೈ. ಜನರಿಗೋಸ್ಕರನೇ ಸಿನಿಮಾ ಮಾಡ್ತಿರೋದಲ್ವ, ಮೇ ಬಿ ಬೇರೆ ಪಾತ್ರದಲ್ಲಿ ಬೇರೆ ಥರ ನೋಡಬೇಕು ಅಂತ ಕೇಳುವಾಗ ಇನ್ ಮೈ ಲಿಮಿಟೇಷನ್ಸ್ ಎಷ್ಟು ಬೆಸ್ಟ್ ಬೇರೆ ಬೇರೆ ರೋಲ್ಸ್ಗಳು ಒಪ್ಕೊಳ್ಳೋಕ್ಕಾಗತ್ತೆ ಮಾಡೋಣ ಅಂಥೇಳಿ. ಸೊ ಆ ಥರ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ ಸರ್. ಏನಾದ್ರು ತಪ್ಪು ಮಾಡಿದಾಗ ನಿಜವಾಗ್ಲೂ ಮೆಸೇಜಸಲ್ಲಿ ಬರುತ್ತೆ, ನೀವು ಇದು ಮಾಡಿದ್ರಿ ಹಿಂಗೆ ಮಾಡ್ಬೋದಿತ್ತಲ್ವ ಅಂತ. ಅದು ನಂಗೆ ತಲೆಗೆ ಹೋಗಿ ಲೈಕ್ ವ್ಯಾಲಿಡ್ ಆಗಿರುತ್ತೆ ಅವ್ರು ಕೊಡೋ ರೀಸನ್ಸ್. ಸೊ ನಂಗೆ ತುಂಬ ಖುಷಿ ಆಗುತ್ತೆ. ಬರ್ತಾ ಇರುತ್ತೆ ಸರ್. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬರೋದು ಕೆಲವು ಸೀರಿಯಸ್ಸಾಗಿ ತೊಗೊಳಕ್ಕಾಗಲ್ಲ, ಕೆಲವು ಹೈಟು ವೇಟು ಜಾತಿ ಆಸ್ತಿ ಅಂತೆಲ್ಲ ಮೇಲ್ಗಳೆಲ್ಲ ಬರುತ್ತೆ. ಸೊ ಅಂದರೆ ಅದು ಸೀರಿಯಸ್ಸಾಗಿ ತೊಗೊಳಕ್ಕಾಗಲ್ಲ. ಸದ್ಯಕ್ಕಂತೇನಿಲ್ಲ ಸರ್. ಅಂದರೆ ಮನೇಲಿ ಅಫ್ಕೋರ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮದುವೆ ಆಗೋ ಬಟ್ ಐ ಆಮ್ ಟೇಕಿಂಗ್ ಮೈ ಓನ್ ಟೈಮ್. ಇಟ್ಸ್ ನಾಟ್ ಈಸಿ ಟುಡೇ ಅಲ್ವಾ ಸರ್, ಈ ಜನ್ರೇಷನ್. ಅಂದರೆ ಕರಿಯರ್ ಸಪೋರ್ಟಿವ್ ಆಗಿರಬೇಕು, ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಮೈ ಓನ್ ಟೈಮ್. ನಿಮಗೆ ಸುಮ್ಮನೆ ಕೇಳ್ತಾ ಇರೋದು, ಲವ್ ಮ್ಯಾರೇಜ್ಗೆ ಓಪನ್ ಇದ್ದೀರಾ ನೀವು ಅಥವಾ ಅರೇಂಜ್ ಮ್ಯಾರೇಜ್? ಎಸ್ ಸರ್, ಹಾಗೇನಿಲ್ಲ. ಯಾರಾದರೂ ಇಷ್ಟ ಆದರೆ ಅಫ್ಕೋರ್ಸ್ ಮನೇಲೂ ದೇರ್ ಓಪನ್. ಏನೂ ಆಗಲಿಲ್ಲ ಅಂದರೆ ಸರಿ ನಾವೇ ಹುಡುಕ್ತೀವಿ ಅಂತಲೂ ಅಂತ ಇದ್ದಾರೆ. ಸೊ ನೋಡಬೇಕು ಸರಿ. ಇಂಡಸ್ಟ್ರಿಗೆ ಬಂದಮೇಲೆ ಅಗೇನ್ ಸರ್, ಇಲ್ಲಿ ಬಂದಮೇಲೆ ಐ ಥಿಂಕ್ ನನ್ನ ಫೋಕಸ್ ತುಂಬ ಇದಾಗ್ಬಿಡುತ್ತೆ. ಲೈಕ್ ಕೆಲಸ 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 ಅನ್ನುವಾಗ ಸ್ವಲ್ಪ ಹೀರೋಯಿನ್ಗಳು ಓವರ್ ಪ್ರೊಟೆಕ್ಟಿವ್ ಆಗಿರೋದ್ರಿಂದ, ಈಗ ನೋಡಿ ನಿಮ್ಮ ಜೊತೆಗೆ ಇಬ್ರು ಆಲ್ರೆಡಿ ಬಂದರು, ಓಕೆ, ಆಮೇಲೆ ನಿಮ್ಮ ಅಮ್ಮ ಇರ್ತಾರೆ. ಈಗ ಸುಮ್ಮನೆ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಟೈಮ್ ಇರ್ತಾರೆ. ಹೌದು. ಈಗ ಯಾವ ಹುಡುಗನಿಗೆ ಇಲ್ಲ ಹೀರೋ ಇರ್ತಾರೆ ಪಕ್ಕದಲ್ಲಿ, ಧನ್ವೀರ್ ಥರ ಹೀರೋ ಇದ್ರೆ ಇನ್ನೂ ಓಕೆ. ಈಗ ಮನಸ್ಸಲ್ಲಿ ಇದ್ರೂ ಕೂಡ ಬಂದು ಹೇಳಕ್ಕೆ ಒಂದು ಧೈರ್ಯನೇ ಬರಲ್ಲ ನಿಮ್ಮ ಹೀರೋಯಿನ್ಗಳು. ನೀವು ಹಂಗೆ ಮಾಡ್ಕೊಂಡಿರ್ತಾರೆ, ಬಟ್ ಅವ್ರ ಮನಸ್ಸೊಳಗಡೆ ಹಂಗಿರಲ್ಲ. ಯಾರಾದರೂ ಪ್ರಪೋಸ್ ಮಾಡಿದ್ರೆ ಅವ್ರೇನು ಬೈಯಲ್ಲ ಅವ್ರಿಗೆ, ಬಟ್ ಹೇಳಕ್ ಆಗಲ್ಲ ಹುಡುಗರಿಗೆ. ಸೊ ಹಿಂಗಾಗಿ ಸ್ವಲ್ಪ ಅನ್ಯಾಯನೇ ಹುಡುಗರಿಗೆ ಪಾಪ. ಬಟ್ ತುಂಬ ಪ್ಲಾಟ್ಫಾರ್ಮ್ ಇದೆ ಸರ್ ಹೇಳಕ್ಕೋಸ್ಕರ. ಅದೇ ಇನ್ಸ್ಟಾಗ್ರಾಮ್ ಫಾರ್ ಎಕ್ಸಾಂಪಲ್. ಬಟ್ ಅವ್ರು ರಿಪ್ಲೈ ಕೊಟ್ಟಿಲ್ಲ, ಯಾವ ರಿಕ್ವೆಸ್ಟ್ ಬಂದಿದೆ ಅಂತ ನೋಡ್ತಾ ಇರ್ತಾರೆ. ಪ್ರಪೋಸಲ್ ಬಂದಿದೆ, ಎಷ್ಟಾಗಿದೆ ಎಲ್ಲ ಲೆಕ್ಕ ಹಾಕ್ತಿರ್ತಾರೆ. ಲೆಕ್ಕ ಅಂತಲ್ಲ ಸರ್. ಅಂದರೆ ನಾನು ಸಿನಿಮಾ ರಿಲೀಸ್ ಟೈಮಲ್ಲಿ ಸ್ವಲ್ಪ ಓದ್ತೀನಿ, ಅದರ್ವೈಸ್ ಓದಲ್ಲ. ಸಿನಿಮಾ ರಿಲೀಸ್ ಟೈಮಲ್ಲಿ ಏನಾದರೂ ರಿಯಲಾಗಿ ಕೆಲವು ಕಮೆಂಟ್ಸ್ ತೊಗೊಳ್ಳೋ ಥರದ್ದು ಇರ್ತವೆ. ಸೊ ಹಾಗಾಗಿ ನಾನು ರಿಲೀಸ್ ಟೈಮಲ್ಲಿ ಏನಾದರೂ. ಸೊ ಹಾಗೆ ನಾವು ಹಯಗ್ರೀವ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲನೇ ಸಿನಿಮಾ ರಘುವರೇ, ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದೊಳ್ಳೆ ಪ್ಯಾಷನ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಬೇಕು ಅಂತ, ಒಳ್ಳೆ ಸಿನಿಮಾನೇ ಮಾಡಬೇಕು ಅಂತ ಹಠ ತೊಟ್ಟು ಮಾಡಿದ್ದೀರಾ ನೀವು. ಹೌದು ಸರ್. ಒಳ್ಳೆ ನಟ ನಟಿಯರು ಇರಬೇಕು ಅಂತಲೇ ಅಂದ್ಕೊಂಡಿದ್ದೀರಾ, ಇಲ್ಲಾಂದ್ರೆ ಏನೋ ಒಂದು ಮಾಡೋಣ ಅಂತ ನೀವು ಅಂದ್ಕೊಂಡಿಲ್ಲ. ಅದು ಒಳ್ಳೆ ಪಾಯಿಂಟ್ ನಿಮ್ಮ ಬಗ್ಗೆ ನಾನು ಅಬ್ಸರ್ವ್ ಮಾಡಿರೋದು. ಬಟ್ ಫೈನಲಿ ಸಿನಿಮಾ ಹೇಗೆ ಮಾಡಿದಿರೋ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಬಟ್ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಂಬಿಕೆ ನಮಗೆ ಬರ್ತಾ ಇದೆ. ಆ ನಂಬಿಕೆ ಜನರಿಗೂ ಬರಲಿ ಮತ್ತು ಅವ್ರು ಇಷ್ಟಪಡೋ ಥರ ಆಗಲಿ ಅಂತ ನಾನು ಹಾರೈಸ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಯಗ್ರೀವನಿಗೆ ಗೆಲುವಾಗಲಿ. ಥ್ಯಾಂಕ್ ಯು ಸರ್. ಸಂಜನಾ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಸೇಮ್ ಹಿಯರ್ ಸರ್. ಸೊ
ನಿಮಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನು ಡಾಕ್ಟರ್ ಏನು ಹೆಸರು? ಐಶ್ವರ್ಯ. ಡಾಕ್ಟರ್ ಐಶ್ವರ್ಯ. ಡಾಕ್ಟರ್ ಐಶ್ವರ್ಯ ಬಗ್ಗೆ ಪ್ರೀತಿ ಹುಟ್ಟಲಿ ಜನರಿಗೆ. ಹೌದು. ಓಕೆ. ಸಂಜನಾ ಅವ್ರಿಗೆ 26, 27 ಒಳ್ಳೆ ಹುಡುಗ ಕೂಡ ಸಿಗಲಿ. ಬೇಡ ಸರ್, ಸ್ವಲ್ಪ ಲೇಟ್ ಇನ್ನೂ ಸ್ವಲ್ಪ late ಆಗಿ ಸಿಗ್ಲಿ. ಇವಾಗಲೇ ಬೇಡ, ಸಿಗ್ಲಿ ಆಮೇಲೆ ಮದುವೆ ಆಗಲಿ. ಒಂದು ಸ್ವಲ್ಪ ಆಮೇಲೆ ಇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಸಿನಿಮಾ ಸಂದರ್ಶನ ಹಯಗ್ರೀವದ ಬಗ್ಗೆ. ಹಯಗ್ರೀವ ಟೀಸರ್ ಮತ್ತು ಹಾಡು ರಿಲೀಸ್ ಆಗಿದೆ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಕಸ್ಮಾತ್ ನೋಡದೇ ಇದ್ರೆ ದಯವಿಟ್ಟು ನೋಡಿ. ಫೆಬ್ರವರಿ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಈ ಸಂದರ್ಶನದ ಬಗ್ಗೆ, ಇವರ ಮಾತುಗಳ ಬಗ್ಗೆ, ನಿರ್ದೇಶಕರ ಮಾತು ಮತ್ತು ನಾಯಕ ನಟಿಯ ಮಾತು, ಈ ಬಗ್ಗೆ ನಿಮಗೆ ಏನು ಅನ್ಸನ್ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮುಗಿಸ್ತಾನೆ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ನೋಡಿ ಹಯಗ್ರೀವ ಆನ್ 27th of February. ನಮಸ್ಕಾರ.